ದೇವರದೇ ಈ ಸಭೆ ಮತ್ತು ಈ ಕಾರ್ಯಕ್ರಮ ಇವುಗಳ ಆಧಾರದಿಂದಾಗಿ ಬಂಧುಗಳೇ, ಇವತ್ತು ನಾನು ಮದ್ಯಪಾನವನ್ನು ಮಾಡಲಿಲ್ಲ. ಮದ್ಯಪಾನ ಮಾಡುವಂತ ಸೆಳೆತ ನನಗೆ ಇವತ್ತು ಬರಲಿಲ್ಲ. ಮೊತ್ತ ಮೊದಲಾಗಿ ದೇವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಇವತ್ತು ನನಗೆ ಮದ್ಯಪಾನ ಮಾಡುವಂತ ಸೆಳೆತ ನನ್ನಿಂದ ಅವರು ತೆಗೆದಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲಾ ಏ ಬಂಧುಗಳಿಗೂ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆಂದ್ರೆ ದೇವರು ಈ ಬಂಧುಗಳ ಮೂಲಕ ನನಗೆ ಸೀಮಿತತೆಯ ಜೀವನವನ್ನು ಪಡೆಯಲು ಕೃಪೆ ನೀಡಿದ್ದಾರೆ. ಬಂಧುಗಳೇ, ಇವತ್ತು 7ನೇ ಹೆಜ್ಜೆಯ ವಿಚಾರವಾಗಿ ನನ್ನ ಅನುಭವವನ್ನು ಹಂಚಿಕೊಳ್ಳಲು ನನಗೊಂದು ಅವಕಾಶ ಸಿಕ್ಕಿದೆ. 7ನೇ ಹೆಜ್ಜೆ ದೇವರಲ್ಲಿ ನಾನು ನಮ್ರತೆಯಿಂದ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಅಥವಾ ದೇವರಲ್ಲಿ ನಾನು ನಮ್ರತೆಯಿಂದ ನನ್ನ ನ್ಯೂನ್ಯತೆಗಳನ್ನು, ನನ್ನ ಕೊರತೆಗಳು ಏನಿವೆ ಅವುಗಳನ್ನು ತೆಗೆಯಲು ನಾನು ಕೇಳುವಂಥದ್ದು. 7ನೇ ಹೆಜ್ಜೆ ನಾನು ಓದ್ತೇನೆ. ನಮ್ಮಲ್ಲಿರುವ ನ್ಯೂನ್ಯತೆಗಳನ್ನು ನಿವಾರಿಸಲು ಆತನಲ್ಲಿ ನಮ್ರತೆಯಿಂದ ಬೇಡಿಕೊಂಡೆವು. ಬಂಧುಗಳೇ, 6 ಮತ್ತು 7ನೇ ಹೆಜ್ಜೆ ನಮ್ಮ ಪುಸ್ತಕ ಬಿಗ್ ಬುಕ್ ಅಲ್ಲಿ ಬರೇ 2 ಪ್ಯಾರಾಗ್ರಾಫ್ ಅಲ್ಲಿ ಅವರು ತೋರಿಸಿದ್ದಾರೆ. ಅಷ್ಟರಲ್ಲಿ ಮುಗಿದಿದೆ. ಒಂದರ ನಂತರ ಒಂದು ಪ್ಯಾರಾಗ್ರಾಫ್ಗಳಿವೆ. ಅದರಲ್ಲಿ ಮೊದಲನೇ ಪ್ಯಾರಾಗ್ರಾಫ್ 6ನೇ ಹೆಜ್ಜೆ ಬಗ್ಗೆ ತಿಳಿಸ್ತದೆ, 2ನೇ ಪ್ಯಾರಾಗ್ರಾಫ್ 7ನೇ ಹೆಜ್ಜೆ ಬಗ್ಗೆ ತಿಳಿಸ್ತದೆ. ಆದರೆ 12 ಹೆಜ್ಜೆಗಳು ಮತ್ತು ಪರಂಪರೆಗಳು ಪುಸ್ತಕದಲ್ಲಿ 6ನೇ ಮತ್ತು 7ನೇ ಹೆಜ್ಜೆಯ ಬಗ್ಗೆ ಸವಿಸ್ತಾರ ವಿಚಾರಗಳು ಅವರು ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ 7ನೇ ಹೆಜ್ಜೆಯಲ್ಲಿ ಒಂದು ಒಳ್ಳೆಯ ಪ್ರಾರ್ಥನೆಯೂ ಕೂಡ ಇದೆ. ಆ ಪ್ರಾರ್ಥನೆಯಲ್ಲಿ ಇಡೀ ಹೆಜ್ಜೆಗೆ ಸಂಬಂಧಪಟ್ಟು ನಾನು ದೇವರಲ್ಲಿ ಕೇಳಬೇಕು. ಇದು 7ನೇ ಹೆಜ್ಜೆಯೇ ಒಂದು ಬೇಡಿಕೊಂಡೆವು ಎಂದರೆ ಒಂದು ಪ್ರಾರ್ಥನೆ. ಆದ್ದರಿಂದ ಏನೆಲ್ಲ ನಾನು ಬೇಡಿಕೊಳ್ಬೇಕು ಎಂಬುದು ಅವರು ಒಂದು ಚಿಕ್ಕ ವಾಕ್ಯದಲ್ಲಿ ಅವರು ತಿಳಿಸಿದ್ದಾರೆ. ಆದ್ರೆ ದೇವರ ಹತ್ರ ನಾನು ಈಗ ಬೇಡಿಕೊಳ್ಬೇಕಾದ್ರೆ ಬಂಧುಗಳೇ, ನನಗೆ ನಮ್ರತೆ ಬೇಕು. ಆದ್ದರಿಂದ 7ನೇ ಹೆಜ್ಜೆ ನಮಗೆ ಪ್ರತ್ಯೇಕವಾಗಿ ನಮ್ರತೆಯ ಬಗ್ಗೆ ಇದೆ. ಆದ್ದರಿಂದ ನಮ್ರತೆ ಎಂದರೆ ಏನು ಎಂಬುದು ನಾನು ಅರಿತುಕೊಳ್ಳುವುದು ಮಾತ್ರವಲ್ಲದೆ, ಆ ನಮ್ರತೆಯನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ನನಗೆ ಮುಖ್ಯವಾದ ವಿಚಾರವಾಗಿದೆ. ಯಲ್ಲಿ ಬರ್ತಾ ಈ ಹೆಜ್ಜೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ನಮ್ಮ ಹಿರಿಯ ಬಂಧು ಒಬ್ಬರು ಒಂದು ಮಾತನ್ನು ಹೇಳಿದ್ದು ಸರಿಯಾಗಿ ನೆನಪಿದೆ. ಅದೇನೆಂದರೆ, ಕಾರ್ಯಕ್ರಮ 12 ಹೆಜ್ಜೆಗಳನ್ನು ಹೆಜ್ಜೆಗಳ ಒಟ್ಟು ಸಾರವನ್ನು ನಾವು ಅರಿತುಕೊಳ್ಳುವುದಾದರೆ ಪ್ರಾಮಾಣಿಕತೆ ಮತ್ತು ವಿನಮ್ರತೆ, ಹಾನೆಸ್ಟಿ ಅಂಡ್ ಹ್ಯುಮಿಲಿಟಿ. ಅದು ಯಾಕೆ ಬೇಕು ಅಂತ ನನಗೆ ಮಾತ್ರ ಆವಾಗ ಗೊತ್ತಾಗ್ತಾ ಇರ್ಲಿಲ್ಲ. ಆವಾಗ ಅದು ಕೇಳುವಾಗ ಹೌದು, ನಮ್ಮ ಹತ್ರ ವಿನಮ್ರತೆ ಬೇಕು, ನಮ್ಮ ಹತ್ರ ಪ್ರಾಮಾಣಿಕತೆ ಬೇಕು ಅಂತ. ಆದ್ರೆ ನಾನು ವಿನಮ್ರತೆ ಬೇಕು ಎಂದರೆ ನಾನು ಹೇಗೆ ಅದನ್ನು ಪಾಲನೆ ಮಾಡ್ತಿದ್ದೆ ಅಂದರೆ, ನಾನು ವಿನಮ್ರ ವ್ಯಕ್ತಿಯ ಹಾಗೆ ನಾನು ಆಗ್ತಿದ್ದೆ. ಆದ್ರೆ ನಾನು ವಿನಮ್ರ ವ್ಯಕ್ತಿ ಆಗಿರ್ಲಿಲ್ಲ. ನಾನು ವಿನಮ್ರನಾಗುವುದಿಲ್ಲ. ಒಬ್ಬ ವಿನಮ್ರ ವ್ಯಕ್ತಿ ಹೇಗಿರ್ತಾನೆ ಆ ರೀತಿ ನಾನು ನಟಿಸ್ತಿದ್ದೆ, ಅಥವಾ ಆ ರೀತಿ ನಾನು ವರ್ತಿಸ್ತಿದ್ದೆ. ತುಂಬಾ ನಯವಾದ ಮಾತುಗಳು, ತುಂಬಾ ಒಂದು ಗೌರವ ಕೊಡುವ ಒಂದು ವಿಚಾರ, ಹೊರಗಿನ ದೃಷ್ಟಿಗೆ ಅದು ಹೌದು ನಾನು ಒಬ್ಬ ವಿನಮ್ರ. ಮತ್ತೆ ನನ್ನಲ್ಲಿ ಕೂಡ ನಾನು ಅದನ್ನು ನಂಬುತ್ತಿದ್ದೆ, ವಿನಮ್ರತೆ ಎಂದರೆ ಇದೆ ಅಂತ. ಆದರೆ ಬಂಧುಗಳೇ, ಈ ಬೆಳವಣಿಗೆಯಲ್ಲಿ ವರ್ಷಗಳು ಹೋಗ್ತಾ ಹೋಗ್ತಾ ನಿಜವಾದ ವಿನಮ್ರತೆ ಎಂದರೆ ಅದು ಹೊರಗಿನ ತೋರ್ಪಡಿಕೆಗೆ ಇರುವ ವಿಚಾರ ಅಲ್ಲ, ಅದು ಬೇಕಾಗಿಯೂ ಇಲ್ಲ. ಒಳಗಿನಿಂದ ನಾನು ಇದ್ದ ವಿಚಾರಗಳನ್ನು ಇದ್ದ ಹಾಗೆ ಸ್ವೀಕರಿಸುವ ಒಂದು ಗುಣ, ಮತ್ತೆ ಇದ್ದ ವಿಚಾರಗಳನ್ನು ಇದ್ದ ಹಾಗೆ ನಾನು ಹೇಳಿಕೊಳ್ಳುವ ಒಂದು ಗುಣ, ಮತ್ತೆ ನನ್ನಲ್ಲಿ ಏನು ಕಡಿಮೆತನ ಇದೆ, ನ್ಯೂನ್ಯತೆಗಳಿವೆ, ನನ್ನಲ್ಲಿ ಏನು ಕೊರತೆಗಳಿವೆ, ಅವುಗಳನ್ನು ನಾನು ಇಲ್ಲ ಅಂದ ಒಪ್ಪಿಕೊಂಡು
ಪ್ಲಸ್ ಅದು ನನಗೆ ಬೇಕು ಅಂತಲೂ ನಾನು ಕೇಳುವ ಒಂದು ಗುಣ. ಈಗ ಕೆಲವೊಮ್ಮೆ ನನ್ನ ಹತ್ರ ಏನೋ ಇಲ್ಲ, ಹೋಗಿ ಇಲ್ದಿದ್ರೆ ಅಡ್ಡಿಲ್ಲ, ನಾನು ಹೀಗೆ ನನ್ಗೆ ಆಗ್ತದೆ ಅಂತ ನಾನು ಜಂಬ ಕೊಚ್ಚುವುದಿದೆ. ಇಲ್ಲ, ಅದು ನನ್ನಲ್ಲಿ ಬೇಕು, ನನಗೆ ನಿಮ್ಮ ಸಹಾಯ ಬೇಕು ಎಂಬ ಒಂದು ವಿಚಾರ ಕೂಡ ನನ್ನಲ್ಲಿ ಇರ್ಲಿಲ್ಲ. ಕೇಳುವಂತಹ ಒಂದು ಗುಣ ನನ್ನಲ್ಲಿ ಇರ್ಲಿಲ್ಲ. ಇಂತಹ ಘಟನೆಗಳು ತುಂಬಾ ಸಲ ಆಗ್ತವೆ. ಒಂದು ಚಿಕ್ಕ ಉದಾಹರಣೆ ಹೇಳುವುದಾದ್ರೆ, ಕೆಲವೊಮ್ಮೆ ನಾನು ನನ್ನಲ್ಲೇ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಮಾಡುವಾಗ ಅದನ್ನು ಬೇರೆಯವರು ಗುರುತಿಸ್ತಾರಲ್ಲ, ಪ್ರಕಾಶ್ ಇದು ಏನೋ ರಾಂಗ್ ಆಗಿದೆ ಅಂತ. ಹೌದು ಅದು ಹೌದು, ನನ್ಗೆ ಗೊತ್ತಿದೆ ಅದು ಅಂತ ನಾನು ಹೇಳ್ತೇನೆ. ಈಗ ಏನೋ ಒಂದು ಪ್ರೋಗ್ರಾಮ್ ನಾನು MC ಮಾಡ್ತೇನೆ. MC ಮಾಡುವಾಗ ಯಾವುದೋ ಒಂದು ವಿಚಾರ ನನಗೆ ಮರೆತು ಹೋಗ್ತದೆ. ಮರೆತು ಹೋಗುವಾಗ ಯಾರೋ ಒಂದು ನೆನಪಿಸ್ತಾರೆ ಬಂದು, ಯಾರೋ ಹೊಸಬ್ರು, ಚಿಕ್ಕ ಮಕ್ಕಳು ಅಥವಾ ಏನೋ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟು. MC ಅಂದ್ರೆ ಆಂಕರಿಂಗ್ ಹೇಳ್ತೇವೆ ನಾವು, ಕೆಲವರಿಗೆ MC ಅಂದ್ರೆ ಗೊತ್ತಿಲ್ಲ, ಮಾಸ್ಟರ್ ಆಫ್ ಸೆರೆಮನಿ ಹೇಳ್ತೇವೆ. ಆಂಕರಿಂಗ್ ಅಂದ್ರೆ ಕಾರ್ಯಕ್ರಮ ನಿರೂಪಣೆ ಮಾಡುವಂತದ್ದು. ಮಾಡುವಾಗ ಏನು ಗೊತ್ತಿಲ್ಲದವರು ಬಂದು ನನಗೆ, ಪ್ರಕಾಶ್ ಈಗ ಇದು ನೀನು ಅನೌನ್ಸ್ ಮಾಡ್ಬೇಕಿತ್ತಲ್ಲ ಅಂತ ಹೇಳುವಾಗ, ನಾನು ಅಲ್ಲಿ ಸ್ವಲ್ಪನೂ ಅದು ನನಗೆ ಮರೆತು ಹೋಗಿತ್ತು ಎಂಬುದನ್ನು ನಾನು ತೋರ್ಪಡಿಸುವುದಿಲ್ಲ. ಹೌದೌದು, ಅದು ಅವರು ನೆನಪಿಸುವಾಗ ಹೇಳುದು, ಹೌದು ಅದು ಇದೆ ಕರೆಕ್ಟ್, ಅದು ಈಗ ಆಗ್ತದೆ, ಅದು ಹೀಗೆಲ್ಲ ಹೇಳುದು. ಇದೊಂದು ಉದಾಹರಣೆ ಆದ್ರೆ, ಇದಕ್ಕೆ ಸಂಬಂಧಪಟ್ಟು ಅನೇಕ ದೊಡ್ಡ ವಿಚಾರಗಳು ಇವೆ. ಎಲ್ಲ ಹಣಕಾಸಿಗೆ ಸಂಬಂಧಪಟ್ಟು ಕೂಡ ನನ್ನಲ್ಲಿ ಒಂದು ಕೆಲವು ಸಲ ಹಣ ಇಲ್ಲದಿದ್ರೆ, ನಾನು ಇದು ಡೊನೇಷನ್ ಕೇಳುವವರು ಬರುವಾಗ ಅಲ್ಲಿ ನನ್ನ ಏನು ನನ್ನಲ್ಲಿ ಎಷ್ಟಿದೆ ಅಷ್ಟು ನಾನು ಕೊಟ್ಟು ಸುಮ್ಮನೆ ಇರ್ಬೋದು, ಅಥವಾ ನಾನು ಕೊಡದೇನು ಇರ್ಬೋದಲ್ಲ. ಯಾಕೆ ಹೆದರ್ಬೇಕು? ನಾನು ಯಾಕೆ ನಾಚಿಕೆ ಪಡ್ಬೇಕು? ನಾಚಿಕೆ ಪಡ್ತೇನೆ ಆದರೆ ನಾನು ಅಲ್ಲಿ, ಅದರ ಅರ್ಥ ನನ್ನ ಹತ್ರ ಇದು ಹೆಮ್ಮೆ ಇದೆ ಅಂತ. ಹೆಮ್ಮೆ, ನಾನು ಸ್ವಲ್ಪ ಡೊನೇಷನ್ ಕೊಡುವ ವ್ಯಕ್ತಿ, ನನ್ನಲ್ಲಿ ಇದೆ. ಆದ್ರೆ ನನ್ನಲ್ಲಿ ಈಗ ನಿಜವಾಗಿ ಇಲ್ಲದಿದ್ರು ನನಗೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ನನಗೆ ಸಾಧ್ಯ ಇಲ್ಲ. ಒಪ್ಪಿಕೊಳ್ಳಿಕ್ಕೆ ಅಂದ್ರೆ ಇಲ್ಲಿ ಏನೋ ಆ ಡೊನೇಷನ್ ಕೇಳುವವ್ರ ಹತ್ರ ನಾನು ಹೇಳ್ಬೇಕಂತೇನಿಲ್ಲ ಅಲ್ಲ. ನನ್ನ ಹತ್ರ ಹಣ ಇಲ್ಲ ಮರೆ, ಇಲ್ಲ ಈಗ ತುಂಬಾ ಲಾಸ್ ಅಲ್ಲಿ ಇದ್ದೇನೆ, ಅದೇನು ಹೇಳ್ಬೇಕಂತಿಲ್ಲಲ್ಲ. ನಾನು ಒಂದು ಜಸ್ಟ್ ಅವನಿಗೆ ಈಗ ಈ ಸಲ ಸಾಧ್ಯ ಇಲ್ಲ ಅಂತ ಹೇಳ್ಬಹುದಲ್ಲ. ಆದ್ರೆ ಆ ಸಾಧ್ಯ ಇಲ್ಲ ಎಂಬ ಒಂದು ಶಬ್ದ ದೊಡ್ಡ ದೊಡ್ಡ ಉದ್ಯಮಿಗಳ ಬಾಯಿಂದಾದ್ರೂ ಬರ್ಬೋದು, ಆದ್ರೆ ನನ್ನ ಬಾಯಿಂದ ಬರ್ಲಿಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ನನ್ನ ಹತ್ರ ಇದ್ದದನ್ನು ಇದ್ದ ಹಾಗೆ ಒಪ್ಪಿಕೊಳ್ಳುವ ಸ್ವಭಾವ ಇಲ್ಲ, ಆ ವಿನಮ್ರತೆ ನನ್ನಲ್ಲಿ ಇಲ್ಲ. ನಾನು ಬೇಕಾದ್ರೆ ಯಾರು ಸಂಘ ಸಂಸ್ಥೆಯವರು ಬರ್ತಾರೆ ಡೊನೇಷನ್ ಕೇಳಲಿಕ್ಕೆ, ಅವ್ರಿಗೆ ತುಂಬಾ ಒಳ್ಳೆ ಮಾಡಿ ನಮಸ್ಕಾರ ಮಾಡ್ತೇನೆ, ಹಲೋ ಹಾಯ್ ಹೇಳ್ತೇನೆ, ಶೇಕ್ ಹ್ಯಾಂಡ್ ಕೊಡ್ತೇನೆ, ಕುತ್ಕೊಳ್ಳಿ ಹೇಳ್ತೇನೆ, ತುಂಬಾ ವಿನಮ್ರತೆಯಿಂದ ನಯದಿಂದ ಅವರಿಗೆ ಸತ್ಕಾರ ಎಲ್ಲ ಮಾಡ್ತೇನೆ. ಆದ್ರೆ ಡೊನೇಷನ್ ಕೇಳುವ ಹೊತ್ತಲ್ಲಿ ನಾನು ಮಾಡಿದ್ದು ಇಷ್ಟೇ, ನಾನು 500 ರೂಪಾಯಿ ತೆಗೆದು ಕೊಟ್ಟೆ. ಆವಾಗ ಆರಂಭದಲ್ಲಿ, ಈಗ ಬಂದು ಒಂದು 2 ತಿಂಗಳಾಗಿದೆ, 500 ರೂಪಾಯಿ ಕೊಟ್ಟಿದ್ದೇನೆ ನಾನು. ನನಗೆ ಇಲ್ಲಿ ಎಷ್ಟೋ ಸಾಲ ಇದೆ, ಅವರಿಗೆ ನಾನು ಬಾಕಿ ಕೊಟ್ಟಿದ್ದೆ, ಅದೆಲ್ಲ ನನಗೆ ಗೊತ್ತೇ ಇಲ್ಲ. ಹಾಗೆ ಬಂಧುಗಳೇ, ಇಂಥ ಅನೇಕ ಉದಾಹರಣೆಗಳು, ಅನೇಕ ಸಂದರ್ಭಗಳಲ್ಲಿ ನಾನು ನಿಜವಾದ ವಿನಮ್ರತೆಯನ್ನು ಹೇಗೆ ಆಚರಿಸಬೇಕು, ಪ್ರಾಕ್ಟೀಸ್ ಮಾಡಬೇಕು ಎಂಬುದು ಇಲ್ಲಿ ಬರ್ತಾ ಬರ್ತಾ ನನಗೆ ತಿಳಿಯಿತು. ಅದು ಕೂಡ ಒಂದು ವಾಸ್ತವ, ಅಥವಾ ಅದು ಕೂಡ ಒಂದು ಸತ್ಯತೆ. ಏನೆಂದರೆ ಒಂದು ಪ್ರತಿಯೊಂದು ತತ್ವಗಳನ್ನು ಕೂಡ ಮೊದಲು ಅರ್ಥ ಮಾಡಿಕೊಂಡು ನಂತರ ಅದನ್ನು ಪಾಲನೆ ಮಾಡಲು ನನಗೆ ಸಾಧ್ಯ ಆಗ್ಲಿಲ್ಲ, ಮತ್ತೆ ಸಾಧ್ಯವಾಗುವುದಿಲ್ಲ ಅಂತಾನು ಹೇಳ್ತಾರೆ. ಯಾವುದೇ ಒಳ್ಳೆಯ ತತ್ವಗಳು, ತಾಳ್ಮೆ, ಪ್ರೀತಿ, ವಿನಮ್ರತೆ, ಇದನ್ನು ಮೊದಲು ಅರ್ಥ ಮಾಡಿಕೊಂಡು ಮತ್ತೆ ಪಾಲನೆ ಮಾಡ್ಲಿಕ್ಕೆ ಅದು ಕ್ರಮ ಅಲ್ಲ. ಮೊದಲು ಪಾಲನೆ ಮಾಡಿ ಮತ್ತೆ ಅದರದ್ದು ಮಹತ್ವ ಅರ್ಥ ಆಗೋದು ಒಂದು ಕ್ರಮ ಅಂತ ಹೇಳ್ತಾರೆ. ಅದು ಕ್ರಮ ಅಂದ್ರೆ ನಾನು ಪಾಲನೆ ಮಾಡ್ಬೇಕು, ನಾನು ಅದನ್ನು ಅನುಸರಿಸಬೇಕಾದ ಕ್ರಮ ಅಲ್ಲ, ಅದು ತನ್ನಿಂತಾನಾಗೆ ಹಾಗೆ ಆಗ್ತದೆ. ನೀರಲ್ಲಿ ನಾವು ನದಿಯ ದಂಡೆಯ ಮೇಲೆ ಕುತ್ಕೊಂಡು ಎಲ್ಲಾ ಒಂದು ಹೇಗೆ ಸ್ವಿಮ್ಮಿಂಗ್ ಮಾಡುವುದು ಅಥವಾ ಈಜಾಡುವುದು ಹೇಗೆ ಎಂಬ ಒಂದು ಆ ಕಲೆಯನ್ನು ಇದು ಮಾಡಿ, ಅಧ್ಯಯನ ಮಾಡಿ, ಅದನ್ನು ಅರ್ಥ ಮಾಡಿ ಮತ್ತೆ ನೀರಿಗೆ ನಾನು ಧುಮುಕಿದ್ರೆ ನಾನು ಖಂಡಿತ ಸಾಯ್ತೇನೆ.
ಅದಕ್ಕೆ ಬದಲಾಗಿ ನಾನು ಸ್ವಲ್ಪ ನೀರಿದ್ದ ಕಡೆ ಮೊದಲು ನೀರಿಗೆ ನಾನು ಧುಮುಕಿ ನಂತರ ನಾನು ಈಜಾಟ ಕಲಿಬೇಕಾಗ್ತದೆ. ಅದರಲ್ಲಿ ತಪ್ಪುಗಳಾಗ್ತವೆ. ಮತ್ತೆ ಮತ್ತೆ ಅದು ಅದರಲ್ಲಿ ಜಾಸ್ತಿ ನಾನು ಪರಿಣತಿಯನ್ನು ಹೊಂದುತ್ತೇನೆ. ಸೇಮ್ ನನಗೆ ಬಂಧುಗಳೇ ಈ ಎಯ ತತ್ವಗಳಲ್ಲಿ ಅನುಭವಗಳಾಗಿವೆ. ವಿನಮ್ರತೆಯ ಪಾಲನೆಯಲ್ಲಿ ಕೂಡ ಅನುಭವ ಆಗಿದೆ. ಅದನ್ನು ಯಾವಾಗ ನನಗೆ ನಿಜವಾದ ವಿನಮ್ರತೆ ಏನು ಎಂಬುದು ತಿಳಿತಾ ಬರುವಾಗ, ಕೆಲವೊಮ್ಮೆ ಅದನ್ನು ಪಾಲಿಸಲು ಆಗದೇ ಇರುವಾಗ, ಅಲ್ಲಿ ಆ ಹೊತ್ತಲ್ಲಿ ಏನಾಗ್ತದೆ ಅಂದ್ರೆ ಆ ಹಂತದಲ್ಲಿ ಒಂದು ತಪ್ಪಿತಸ್ಥ ಭಾವನೆ ಕೂಡ ಬರುವುದು ಇದೆ. ನಿಜವಾದ ವಿನಮ್ರತೆ ಇದಾಗಿತ್ತು, ನಾನು ಇದನ್ನು ಪಾಲನೆ ಮಾಡ್ಲಿಲ್ಲ, ನೋಡಿ ಅಲ್ಲಿ ಏನೋ ಆಯ್ತು ಅಂದ್ರೆ ಆವಾಗ ನನಗೆ ಏನು ಸತ್ಯಾಂಶ ನಂದು ಅರಿವಿಗೆ ಬರ್ತದೆ, ಆವಾಗ ಇನ್ನೊಂದು ತಪ್ಪಿತಸ್ಥ ಭಾವನೆ ಬರ್ತದೆ. ಏನೆಂದ್ರೆ ಇದು ಬೇರೆಯವರಿಗೂ ಗೊತ್ತಾಯ್ತು ಏನೋ. ಯಾಕೆಂದ್ರೆ ಸಮಾಜದಲ್ಲಿ ತುಂಬಾ ಒಂದು ವ್ಯಕ್ತಿಗಳು ಆಧ್ಯಾತ್ಮಿಕ ವಿಚಾರಗಳನ್ನು ಅರಿತವರಿದ್ದಾರೆ. ಅವರು ಅಧ್ಯಯನ ಮಾಡ್ಬೇಕಂತ ಇಲ್ಲ, ಅವರು ನನ್ನ ಹಾಗೆ 12 ಹೆಜ್ಜೆ ಮಾಡ್ಬೇಕಂತ ಇಲ್ಲ. ಅವರಲ್ಲಿ ಅದು ಇದೆ. ಅವರಿಗೆ ಅವರು ಅದನ್ನು ತಮ್ಮ ಹಿರಿಯರಿಂದಲೋ ಅವರ ಸುತ್ತಮುತ್ತಲಿನ ಜನರಿಂದಲೋ ಗ್ರಹಿಸಿಕೊಂಡು ಅವರೊಳಗಡೆ ಆ ವಿಚಾರಗಳು ಇವೆ. ಆದ್ದರಿಂದ ಬಂಧುಗಳೇ, ನಾನು ಇಲ್ಲಿ ಮಾತ್ರ ನಾನು ಮೆಂಬರ್, ಇಲ್ಲಿ ಇರುವ ತತ್ವಗಳು ಭಯಂಕರ, ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ, ಈ ಎಲ್ಲ ವಿಚಾರಗಳನ್ನು ನಾನು ಕೆಲವೊಮ್ಮೆ ಹೇಳುವುದಿದೆ. ಆದ್ರೆ BW ರವರು ಒಂದು ಕಡೆ ಹೇಳ್ತಾರಲ್ಲ, ನಾವು ಬಾಲವಾಡಿ ಏನು ಕಿಂಡರ್ ಗಾರ್ಡನ್, ಸ್ಪಿರಿಚುವಲ್ ಕಿಂಡರ್ ಗಾರ್ಡನ್ ಹೇಳ್ತಾರೆ 12 ಹೆಜ್ಜೆಗಳು. ಆ ಹಂತದಲ್ಲಿ ಮಾತ್ರ ಇದ್ದೇವೆ ನಾವು. ಹೊರಗಿನಿಂದ ಕಲಿಯಲು ತುಂಬಾ ಇದೆ. ಅದರಲ್ಲಿ ಮುಖ್ಯವಾಗಿ ವಿನಮ್ರತೆಯನ್ನು ನಾನು ಕಲಿಯುವಾಗ ಬಂಧುಗಳೇ, ನನಗೆ ಕೆಲವು ಬಂಧುಗಳ ಫೋಟೋ, ಕೆಲವು ಅಂಗಡಿ ಮಾಲೀಕರ ಫೋಟೋ, ಸಿಂಪಲ್ ಕೆಲವು ಈ ಪ್ಲೇಯರ್ಸ್, ಕ್ರಿಕೆಟ್ ಪ್ಲೇಯರ್ಸ್, ಟೆನ್ನಿಸ್ ಪ್ಲೇಯರ್ಸ್, ವಿಶ್ವಖ್ಯಾತಿಯ ಕೆಲವು ವ್ಯಕ್ತಿಗಳು, ಆಟಗಾರರು, ಅವರ ಒಂದು ವಿನಮ್ರತೆ, ಸಿಂಪ್ಲಿಸಿಟಿ ನನಗೆ ಅವರ ಚಲನವಲನದಲ್ಲಿ ಕಾಣ್ತದೆ. ಅವರು ಏನು ಡೊನೇಷನ್ ಮಾಡ್ತಾರೆ ಅಥವಾ ಏನು ಸಾಧನೆ ಮಾಡ್ತಾರೆ ಅದರ ಬಗ್ಗೆ ದೊಡ್ಡದೇನಿಲ್ಲ. ಇವಾಗ ನಮ್ಮ ಊರಲ್ಲಿಯೂ ಕೂಡ ನಾಳೆದೊಂದು ನನಗೆ ಒಂದು 25ನೇ ವರ್ಷದ ಧಾರ್ಮಿಕ ಜೀವನದ ಆಚರಣೆಯ MC ಮಾಡ್ಲಿಕ್ಕೆ ಹೇಳಿದ್ದಾರೆ. ಆದ್ರೆ ಆ ವ್ಯಕ್ತಿ ಎಷ್ಟು ಸಿಂಪಲ್ ಆಗಿ ನನ್ನ ಹತ್ರ ಮಾತನಾಡೋದು, ಎಷ್ಟು ನಯವಾಗಿ, ಅವರು ಅಂದ್ರೆ ತೋರ್ಪಡಿಕೆಗೆ ಏನು ಬೇಡ ಪ್ರಕಾಶ್, ಸಿಂಪಲ್ ಆಗಿ ಇಡು. ಆವಾಗ ನೆನಪಾಯ್ತು ನನಗೆ, ನಾವು ಎಲ್ಲಿ ಅದನ್ನು ಕಲ್ತಿದ್ದೇವೆ, ಸಿಂಪಲ್ ಆಗಿ ಇಟ್ರೇನೆ ಅದು ಒಳ್ಳೇದಾಗ್ತದೆ ಯಾವಾಗ್ಲೂ. ಕೀಪ್ ಇಟ್ ಸಿಂಪಲ್. ಅದೇ ಹೊರಗಿನ ವ್ಯಕ್ತಿಗಳಿಗೆ ಎಷ್ಟು ಒಳ್ಳೆ ಗೊತ್ತಿದೆ, ಅದು ದೊಡ್ಡ ಆಡಂಬರ ಬೇಡ, ದೊಡ್ಡ ದೊಡ್ಡ ಮಾತುಗಳು ಬೇಡ. ಆದ್ರೆ ಏನು ಇದೆ, ಏನು ಒಂದು ಚೆನ್ನಾಗಿ ನಾವು ಮಾಡಬೇಕಿದೆ, ಅದನ್ನು ಸರಿಯಾಗಿ ಮಾಡು. ಬಂಧುಗಳೇ, ಆ ಸಂದರ್ಭಗಳಲ್ಲಿ ಎಲ್ಲ ನನಗೆ ನನ್ನ ಏನು ಬೆಳವಣಿಗೆಗೆ ಅದು ಹೆಲ್ಪ್ ಆಗ್ತದೆ. ವಿನಮ್ರತೆಯನ್ನು ನಾನು ಎಷ್ಟು ನೋಡಿ, ಜನರು ಎಷ್ಟು ವಿನಮ್ರತೆಯನ್ನು ಪಾಲನೆ ಮಾಡ್ತಾ ಇದ್ದಾರೆ, ನಾನು ಕೂಡ ಪಾಲನೆ ಮಾಡಬೇಕಲ್ಲ ಎಂಬುದು. ಹಾಗೆ ಬಂಧುಗಳೇ, ಇದು ವಿನಮ್ರತೆಯ ವಿಚಾರವಾದ್ರೆ, 7ನೇ ಹೆಜ್ಜೆ ವಿನಮ್ರತೆ ಯಾಕೆಂದ್ರೆ ನಾನು ನನ್ನಲ್ಲಿ ಏನು ಕೊರತೆ ಇದೆ, ಏನು ನ್ಯೂನತೆ ಇದೆ, ಅದನ್ನು ದೇವರು ತೆಗೆಯಲು, ಈಗ ಅವರು ಇನ್ಚಾರ್ಜ್ ಅಲ್ಲ, ಅವರು ನನ್ನಿಂದ ತೆಗೆಯಲು ನಾನು ರಿಕ್ವೆಸ್ಟ್ ಮಾಡುದು ಅವರ ಹತ್ರ. ಈಗ ನಾನು ಒಂದು ಪ್ರಾರ್ಥನೆ ಮಾಡುವ ಹಿನ್ನೆಲೆಯ ಧರ್ಮದಿಂದ ಬಂದವನು. ನನ್ನ ಧರ್ಮದಲ್ಲಿ ಬಾಲ್ಯದಿಂದಲೂ ಪ್ರಾರ್ಥನೆ, ಬೇಡುವುದು, ಆರಾಧನೆ ಮಾಡುವುದು, ಇದೆಲ್ಲ ನಾನು ಸಾಕಷ್ಟು ಸಿಕ್ಕಿದೆ, ಉತ್ತಮ ಮಟ್ಟದಲ್ಲಿ ನನಗೆ ಸಿಕ್ಕಿದೆ. ಆದರೆ ಅದರ ಜೊತೆಗೆ ನಾನೊಂದು ತಪ್ಪು ಗ್ರಹಿಕೆ ಅಥವಾ ತಾತ್ಸರ ಅಥವಾ ಇದರ ಮೇಲೆ ಏನ್ ಹೇಳ್ತಾರೆ, ಅದು ಬೇಡವೇ ಎಂಬ ಒಂದು ಭಾವನೆ ನನಗೆ ಬರ್ತಾ ಇತ್ತು. ಏನಿದೆಲ್ಲ ಪ್ರಾರ್ಥನೆ ಮಾಡೋದು, ದೇವರ ಹತ್ರ ಬೇಡೋದು ಯಾಕೆ, ಅದು ಇದೆಲ್ಲ ನನಗೆ ಬರ್ತಾ ಇತ್ತು. ಆದ್ರೆ ಎಲ್ಲೋ ಎಲ್ಲಿ ಪ್ರಾರ್ಥನೆ ವಿಚಾರಗಳನ್ನು ಮಾಡುವಾಗ ನಾನು ಪ್ರಾರ್ಥನೆ ಅಂದ್ರೆ ಏನು, ನನ್ನ ಬೇಡುವುದೆಂದ್ರೆ ಏನು, ಕೇಳುವುದಲ್ಲ, ಆಸ್ಕ್ ಮ್ಯಾಜಿಕ್. ಈಗ ಆಕ್ಷನ್ ಇಸ್ ದ ಮ್ಯಾಜಿಕ್ ವರ್ಡ್ ಹೇಳ್ತಾರೆ, ಅದೇ ರೀತಿಯಲ್ಲಿ ಆಸ್ಕಿಂಗ್ ಈಸ್ ಆಲ್ಸೋ ಎ ಮ್ಯಾಜಿಕ್ ವರ್ಡ್. ಈಗ ನಾನು ಕೇಳಿದ್ರೆ ನನಗೆ ಸಿಗ್ತದೆ, ನೀವು ಕೇಳಿರಿ ನೀವು ಪಡೆಯಲಿರುವಿರಿ, ಈ ವಿಚಾರಗಳು ಇವೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ. ಕೇಳದಿದ್ರೆ ನಮ್ಗೆ ಅದು ಸಿಗೋದಿಲ್ಲ. ಅದು ಯಾಕೆ ಗೊತ್ತಿಲ್ಲ. ಒಂದು ವೇಳೆ ದೇವರಿಗೆ ಇಚ್ಛೆ ಇದ್ರೆ
ನಾನು ಕೇಳುವ ಕೆಲಸವನ್ನು ನಾನು ಮಾಡ್ಬೇಕಲ್ಲ. ಅವ್ರಿಗೆ ಇಚ್ಛೆ ಇದೆ, ಪ್ರಕಾಶ್ನ ಹತ್ರ ಈಗ ಕೆಲವೆಲ್ಲ ಸಮಸ್ಯೆಗಳಿವೆ, ಕೊರತೆಗಳಿವೆ, ಅದನ್ನು ನಾನು ತೆಗಿತೇನೆ. ಆದ್ರೆ ಎಲ್ಲ ದೇವರ ಇಚ್ಛೆಯಂತೆ ಆಗ್ತದೆ, ದೇವರು ಎಲ್ಲ ಮಾಡ್ತಾನೆ ಅಂತ ನಾನು ಸುಮ್ಮನೆ ಕೂತ್ರೆ ಆ ಅದು ನನ್ನಲ್ಲಿ ಬರುವುದಿಲ್ಲ, ಅಥವಾ ನನ್ನ ಕೊರತೆಗಳು ಹೋಗುವುದಿಲ್ಲ. ನನ್ನ ಕೆಲಸ ಏನು? ಅದೇ ಕ್ರಮ ಅಲ್ಲ ಈ ಪ್ರಪಂಚದಲ್ಲಿ, ಈ ಜೀವನ ಕ್ರಮದಲ್ಲಿ ಏನಿದೆ ಅಂದ್ರೆ, ನಾನು ಹಸಿವಾದ್ರೆ ನಾನು ಊಟ ಮಾಡ್ಲೇಬೇಕಲ್ಲ. ನನಗೆ ಹಸಿವೆ ಆಗಿದೆ, ನಾನು ಊಟ ಮಾಡುವುದಿಲ್ಲ, ನನ್ನ ಹಸಿವು ತಣಿಬೇಕು ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಇದು ಕ್ರಮವೇ ಹಾಗೆ. ದೇವರು ಬೇರೆ, ನಾನು ಬೇರೆ ಅಲ್ಲ. ನಾವಿಬ್ಬರು ಸೇರಿಕೊಂಡೇ ಒಂದು ಜೀವನ. ನಾನು ದೇವರಿಂದ ಹೊರತ ಅಲ್ಲ, ನಾನು ದೇವರ ಒಂದು ಭಾಗ. ನಂದು ಸಪ್ರೇಟ್ ಲೈಫ್ ಅಲ್ಲ, ನಂದು ನಾನು ಪ್ರತ್ಯೇಕ ಜೀವನ ಅಲ್ಲ, ನಾನು ಒಂದು ಜೀವನದ ಒಂದು ಭಾಗ. ದೇವರು ಎಂಬುದೇ ಒಂದು ಜೀವನ, ಅದರ ಒಂದು ಭಾಗ ಅಲ್ಲ ನಾನು. ಆದ್ರಿಂದ ನಾವು ಇಬ್ಬರು ಸೇರಿಯೇ ಆಗ್ಬೇಕು ಎಲ್ಲ ವಿಚಾರಗಳು. ಎಲ್ಲ ದೇವರು ಮಾಡ್ತಾರೆ ಅಂದೇಳಿ ನಾನು ಕೆಲವೊಮ್ಮೆ ಅದು ವಾದಕ್ಕೆ ಬರ್ತದೆ. ಹಾಗಾದ್ರೆ ನಾನು ಯಾಕೆ ಪ್ರಾರ್ಥನೆ ಮಾಡುವುದು? ನನಗೆ ಹಾಗೆ ಬಂದಿತ್ತು. ಆದ್ರೆ ಈಗ ನನಗೆ ಮದುವೆ ಆದ ನಂತರ ಗೊತ್ತಾಯ್ತು, ಈಗ ನನ್ನ ಮಕ್ಕಳಿಗೆ ಏನ್ ಬೇಕು ಏನ್ ಬೇಡ ನನಗೆ ಗೊತ್ತಿದೆ ಸರಿ, ಆದ್ರೆ ನನ್ನ ಆಲೋಚನೆ ಪ್ರಕಾರ ನಾನು ಕೊಡ್ತೇನೆ, ಮತ್ತೆ ನನಗೆ ಅದು ಓಕೆ ಅಂತ ಕಾಣಿಸ್ತದೆ. ಆದ್ರೆ ಮಕ್ಕಳು ಕೆಲವೊಮ್ಮೆ ನನ್ನ ಪ್ಲಾನ್ಗಿಂತಲೂ ಜಾಸ್ತಿಯಾಗಿ ಕೇಳ್ತಾರೆ. ಆ ಹೊತ್ತಲ್ಲಿ ನಾನು ಅವರಿಗೆ ಕೊಡುವುದಿಲ್ಲ ಹೇಳುದಿಲ್ಲ ಅಲ್ಲ, ನನಗೆ ಖುಷಿ ಆಗ್ತದೆ. ಅವ್ರು ಕೇಳಿದ್ರು ನನ್ನ ಹತ್ರ, ನಾನು ಕೊಡ್ತೇನೆ ಅವ್ರಿಗೆ. ಮತ್ತೆ ಆವಾಗ ನನಗೆ ಕೊಡ್ಲಿಕ್ಕೆ ಅವರು ನನ್ನಿಂದ ಅದನ್ನು ತಕ್ಕೊಳ್ಳುವಾಗ ನಾನು ಸಂತೋಷ ಪಡ್ತೇನೆ. ಅದೇ ರೀತಿಯಲ್ಲಿ ನನ್ನಲ್ಲಿ ಈಗ ಏನು ಕೊರತೆಗಳಿವೆ, ಆ ಕೊರತೆಗಳನ್ನು, ಆ ನ್ಯೂನತೆಗಳನ್ನು ಹಿಡಿದುಕೊಂಡು ನನಗೆ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ದೇವ, ನನಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಬೇಕು, ನೀವು ದಯಮಾಡಿ ಅದನ್ನು ತೆಗೀರಿ ಅಂತ ನಾನು ದೇವರ ಹತ್ರ ವಿನಮ್ರತೆಯಿಂದ ಕೇಳುವಾಗ ಖಂಡಿತ ಅವರು ಯಾವ ಸಮಯಕ್ಕೆ ಅದನ್ನು ಕೊಡ್ಬೇಕು ಆವಾಗ ಕೊಡ್ತಾರೆ. ಯಾವ ಪ್ರಮಾಣಕ್ಕೆ ಕೊಡ್ಬೇಕು ಅದು ಖಂಡಿತ ಅದನ್ನು ಕಡಿಮೆ ಮಾಡದೇನೆ ಕೊಡ್ತಾರೆ. ಮತ್ತೆ ಖಂಡಿತವಾಗಿ ದೇವರು ಸಂತೋಷ ಪಡ್ತಾರೆ. ಈ ಹೊತ್ತಲ್ಲಿ ಅವರು ನನಗೆ ಆ ಕೃಪೆಯನ್ನು ಕೊಡುವುದು, ಮತ್ತೆ ಅದನ್ನು ನಾನು ಜೀವನವನ್ನು ಮಾಡುವುದು. ನ್ಯೂನತೆಗಳು ಇರುವಾಗ ಒಂದು ಜೀವನ ಬೇರೆ, ಇಲ್ಲದೆ ಇರುವಾಗ ಒಂದು ಜೀವನ ಬೇರೆನೆ. ಆ ನ್ಯೂನತೆಗಳು ಎಂದರೆ ಏನು? ಇವಾಗ ಕಡಿಮೆತನ ಎಂದರೆ ಏನು? ಕೊರತೆಗಳು ಎಂದರೆ ಏನು? ಈಗ ನಾವು ಹೊರಗಿನ ದೃಷ್ಟಿಕೋನದಲ್ಲಿ ದೈಹಿಕ ಕೊರತೆಗಳನ್ನು ಕಾಣ್ತೇವೆ. ಕೈ ವೈಕಲ್ಯತೆ, ಕೈ ಇರೋದಿಲ್ಲ, ಕಾಲು ಇರೋದಿಲ್ಲ ಕೆಲವರಿಗೆ, ಹಾಗೆ ಇದೆ. ದೃಷ್ಟಿ ಸರಿ ಇಲ್ಲ ನನ್ನದು, ಕನ್ನಡಕ ನಾನು ಧರಿಸಿದ್ದೇನೆ 7ನೇ ತರಗತಿಯಿಂದ. ಹಾಗೆಲ್ಲ ಕೆಲವು ನ್ಯೂನತೆಗಳು ಹೊರಗಿನ ದೃಷ್ಟಿಕೋನಕ್ಕೆ ಕಾಣುವಂತವು ಇವೆ. ಆದರೆ ನನ್ನ ವ್ಯಕ್ತಿತ್ವದ ಅಂಗವೈಕಲ್ಯತೆಯನ್ನು ನಾನು ನೋಡಿದ್ರೆ ಕೆಲವೊಂದು ವಿಚಾರಗಳೇ ನನ್ನಲ್ಲಿ ಇಲ್ಲ. ಒಂದು ಸಿಟ್ಟು ಬರುವಾಗ, ಸಿಟ್ಟು ಬರುವಾಗಲ್ಲ, ಸಿಟ್ಟು ಮಾಡದೆ ಒಂದೊಂದು ದಿವಸವನ್ನು ಕಳೆಯುವ ಒಂದು ಗುಣ ನನ್ನಲ್ಲಿಲ್ಲ. ಆ ದೇಹ ಮಾನಸಿಕ ಪ್ರಕೃತಿಯೇ ನನ್ನಲ್ಲಿ ಇಲ್ಲ. ಆವಾಗ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ನನ್ಗೆ ಸಿಟ್ಟು ಬರ್ತಾ ಇದೆ ಅಲ್ಲ, ನಾನು ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡುವುದು. ನಾನು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದೇನೆ. ಆದ್ರೆ ಅದು ಪುನಃ ಸ್ವಕೇಂದ್ರಿತ ಮನೋಭಾವ ಆಯ್ತಲ್ಲ, ಸೆಲ್ಫ್ ಸೆಂಟರ್ಡ್ನೆಸ್. ಏನೆಂದ್ರೆ, ನನಗೆ ಒಂದು ಸಮಸ್ಯೆ ಇದೆ, ನಾನು ಅದನ್ನು ಸರಿ ಮಾಡ್ತೇನೆ. ಈಗ ಕೆಲವು ಸಲ ಸಿಟ್ಟು ಬರ್ತದ, ನೀನು ನಂಬರ್ ಕೌಂಟ್ ಮಾಡು ಹೇಳ್ತಾರೆ, 1 ರಿಂದ 100. 1 10 ಭಾಗ ಮಾಡಿದ್ರೆ ಎಷ್ಟು ಟೈಮ್ ಆಗ್ತದೆ ನೋಡಿ. 1 ಹೇಳುವಾಗ ಎಷ್ಟು ಟೈಮ್, ಅದನ್ನು 10 ಭಾಗ ಮಾಡಿದ್ರೆ ಎಷ್ಟು ಟೈಮ್ ಆಗ್ತದೆ. ಅಷ್ಟು ಬೇಗ ನನ್ನ ಸಿಟ್ಟಿನ ಕಾರಣದಿಂದಾಗಿ ನಾನು ಪ್ರತಿಕ್ರಿಯಿಸಿ ಆಗ್ತದೆ. ಯಾವುದೇ ಒಂದು ವಸ್ತು ಎಸೆದಾಗ್ತದೆ ಅಥವಾ ಬೈದಾಗ್ತದೆ, ಅಲ್ಲಿ 100 ಕೌಂಟ್ ಮಾಡುವಷ್ಟು ನನಗೆ ಪುರ್ಸೋದೆಲ್ಲಿದೆ. ನನಗೆ ಆಗ್ಲಿಲ್ಲ, ಕೆಲವರಿಗೆ ಆಗ್ಬೋದು, ಅದು ಬೇರೆ ವಿಚಾರ. ಅಥವಾ ಇನ್ನೇನೋ ಹೇಳ್ತಾರೆ. ನಾನು ಯಾಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ನಾನು ಕೌಂಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ 1-2 ಸಲ, ಅದು ಆಗ್ಲಿಲ್ಲ.
ನಾನು ಇನ್ನೊಮ್ಮೆ ನನಗೆ ಸಿಟ್ಟು ಬರುವಾಗ ನಾನೊಂದು ನನ್ನ ಕೈಗೆ ಒಂದು ಫ್ರೆಂಡ್ಶಿಪ್ ಬ್ಯಾಂಡ್ ಹೇಳ್ತಾರಲ್ಲ, ರಿಸ್ಟ್ ಬ್ಯಾಂಡ್ ಸಿಗ್ತದೆ, ಅದು ಪ್ಲಾಸ್ಟಿಕ್ ರಬ್ಬರ್ ಇದ್ದು, ಅದನ್ನು ನಾನು ಯೂಸ್ ಮಾಡಿದ್ದೆ. ಯಾಕೆಂದ್ರೆ ನನ್ನ ಸಿಟ್ಟು ಒಂದು ನನ್ನ ಪ್ರಾಬ್ಲಮ್, ನನ್ನ ಕೊರತೆ, ನನ್ನ ನ್ಯೂನ್ಯತೆ, ನನ್ನ ದೋಷ ಅದಲ್ಲ ಸಿಟ್ಟಿಗೆ ಹೇಳುದು. ಅದು ಒಂದು ದೋಷ ಹೌದು, ಆದ್ರೆ ಅದು ನ್ಯೂನ್ಯತೆ ಹೇಗೆಂದ್ರೆ ಅದು ನನ್ನಿಂದ ಹೆಲ್ಪ್ಲೆಸ್ ಅಲ್ಲ ನಾನು ಅದರಲ್ಲಿ. ಅದು ನಾನು ಅದು ತನ್ನಿಂತಾನಾಗಿ ಇದೆ, ನನ್ನ ಒಳಗಡೆನೆ ಇದೆ. ಅದೊಂದು ಕಾಯಿಲೆಯ ಒಂದು ಭಾಗವಾಗಿ ಒಳಗೆ ಇದೆ, ಅದು ನನ್ನ ಕೊರತೆ. ಹಾಗೆ ಅದನ್ನು ನಾನು ಬಂಧುಗಳೇ, ನಾನು ಮನೆ ಇನಾಗ್ರೇಷನ್ ಹೊತ್ತಲ್ಲಿ ಅದಕ್ಕೆ 2 ದಿವಸ ಮೊದಲಿಂದ ತುಂಬಾ ಬ್ಯುಸಿ ಕೆಲಸ ಸ್ಟಾರ್ಟ್ ಆಗ್ತದೆ, ಎಲ್ಲ ಫೈನಲ್ ಕೆಲಸಗಳು, ಕ್ಲೀನ್ ಮಾಡುವಂತದ್ದು ಅದು ಇದು. ಆ ಹೊತ್ತಲ್ಲಿ ನಾನು ತುಂಬಾ ಸಿಟ್ಟಿಗೆ ಇರ್ತೇನೆ, ನೋಡಿದ್ರೆ ಆಗುದಿಲ್ಲ ಕಂಡ್ರೆ ಆಗುದಿಲ್ಲ ಹೇಳ್ತಾರಲ್ಲ, ಆ ರೀತಿ ನನ್ನ ಹೆಂಡತಿಯ ಮೇಲೆ ರೇಗ್ತೇನೆ. ಅದಕ್ಕೆಲ್ಲ ನಾನು ಏನ್ ಮಾಡಿದೆ, ಒಂದು ಸಲ ನಾನು ಈ ರಿಸ್ಟ್ ಬ್ಯಾಂಡ್ ನಾನು ಪರ್ಚೇಸ್ ಮಾಡಿದೆ, 2 ತಂದೆ ಕೈಗೆ ಹಾಕೊಂಡೆ. ಎಲ್ಲಿ ಸಿಟ್ಟು ಬರ್ತದೆ ಆವಾಗ ಅದನ್ನು ಒಮ್ಮೆ ಟಪ್ ಅಂತ ಎಳೆಯುವಾಗ ನಾನು ನನಗೇನೆ ಒಂದು ರಿಮೈಂಡ್ ಮಾಡ್ತೇನಲ್ಲ, ನೆನಪಿಸ್ತೇನೆ, ಇನ್ನು ನೀನು ಇವಾಗ ಸಿಟ್ಟು ಮಾಡಬೇಡ, ಇನ್ನು ಬೈಬೇಡ, ಇನ್ನು ವಸ್ತುಗಳನ್ನು ಎಸೆಯಬೇಡ, ಹಾಗೆ ಟ್ರೈ ಮಾಡಿದ್ದೇನೆ. ಆದ್ರೆ ಅದು ರಿಸ್ಟ್ ಬ್ಯಾಂಡೇ ಕಟ್ಟಾಗ್ಲಿಕ್ಕೆ ಬಂತು ವಿನಃ ನನ್ನ ಅದು ಎಷ್ಟು ಸಲ ಎಳೆಯುದು, ಟಪ್ ಅಂತ ಶಬ್ದ ಬರುವಾಗ ಏನದು ಅಂತ ಕೇಳುದು ಹೆಂಡತಿ ನನ್ಗೆ, ಏನಾಯ್ತು ಯಾಕೆ ಹೇಳಿ, ಅದೇನು ಎಳಿತೀರಿ ನೀವು ಅಂತ. ಮತ್ತೆ ಗೊತ್ತಾಯ್ತು ಅವಳಿಗೆ, ನಾನು ಹೇಳಿಬಿಟ್ಟೆ, ಆದ್ರೆ ಅದು ಕೆಲಸ ಮಾಡ್ಲಿಲ್ಲ. ಮತ್ತೊಮ್ಮೆ ನನ್ನ ದೊಡ್ಡ ನ್ಯೂನ್ಯತೆ ಅಂದ್ರೆ, ಕೊರತೆ ಅಂದ್ರೆ ಸಿಟ್ಟಿಗೆ ಹೇಳುವುದಲ್ಲ. ಇನ್ನೊಂದು ದಿವಸ ನಾನು ಏನ್ ಮಾಡಿದೆ ಅಂದ್ರೆ ಅಲಾರ್ಮ್ ಇಟ್ಟೆ. ನನಗೆ ಒಬ್ರು ಅವರೇ ಒಂದು ಐಡಿಯಾ ಹೇಳಿದ್ರು, ನೀನು ಒಂದು ಮೊಬೈಲ್ ಅಲ್ಲಿ 1 ಗಂಟೆಗೊಮ್ಮೆ ಒಂದು ಅಲಾರ್ಮ್ ಬಾರಿಸ್ಬೇಕು. ಅದು ಅಲಾರ್ಮ್ ಒಮ್ಮೆ 1 ಗಂಟೆಗೊಮ್ಮೆ ಅಲಾರ್ಮ್ ಆಗೋದು. ನಾನೊಂದು ಸೆಟ್ ಮಾಡಿ ಇಟ್ಟಿದ್ದೆ, ಹಾಗೆ ಕಂಟಿನ್ಯೂಸ್ ಆಗಿ 1 ಗಂಟೆಗೊಮ್ಮೆ ನನ್ನ ಮೊಬೈಲ್ ಅಲ್ಲಿ ಅಲಾರ್ಮ್ ಆನ್ ಆಗ್ತದೆ. ಅದು ನನ್ನನ್ನು ನೆನಪಿಸ್ತದೆ ಮುಂದಿನ 1 ಗಂಟೆಗೆ. ಈಗ 1 ಡೇ ಅಟ್ ಎ ಟೈಮ್ ಹೇಳ್ತೇವಲ್ಲ, ಹಾಗೆ ನಾನು 1 ಅವರ್ ಎ ಟೈಮ್ ನಂದು ಪ್ರೋಗ್ರಾಮ್. ಏನು ಪ್ರೋಗ್ರಾಮ್ ಅಂದ್ರೆ, ಮುಂದಿನ 1 ಗಂಟೆಗೆ ನಾನು ಸಿಟ್ಟು ಮಾಡಬಾರ್ದು ಅಂತ ನನ್ನನ್ನೇ ನಾನು ಹೇಳ್ಕೊಳ್ಳೋದು. ಒಂದು 3-4 ಸಲ ಅದು ಅಲಾರ್ಮ್ ಕೂಡ ಒಂದು ಬ್ಯಾಂಡ್ ಪ್ಯಾ ಆಗ್ತದಲ್ಲ, ಆ ರೀತಿ ಆಗ್ತಿತ್ತು. ನನ್ನ ಹೆಂಡತಿ ಕೇಳಿದ್ಲು 4-5 ಸಲ ಆಗುವಾಗ, ನಮ್ಮ ಮನೆಯಲ್ಲಿ ಯಾರು ಸತ್ತಿದ್ದಾರೆ, ಇದು ಎಂತ ವಾದನ ನಿಮ್ದು ಅಂತ ಕೇಳಿದ್ಲು. ಅದು ಸತ್ತ ದಿವಸ ನಮ್ಮಲ್ಲಿ ಒಂದು ಬ್ಯಾಂಡ್, ಇದು ಸ್ಯಾಡ್ ಬೇಸರದ ಮ್ಯೂಸಿಕ್ ಒಂದು ಇದೆ, ಅದು ಹಾಕಿದಾಗೆ ಆಗ್ತಿತ್ತು. ಅದಕ್ಕೆ ಅವಳು ಕೇಳಿದ್ಲು ಯಾರು ಸತ್ತಿದ್ದಾರೆ ಅಂತ. ಮತ್ತೆ ಅದನ್ನು ಆಫ್ ಮಾಡಿದೆ, ಅದು ಆಗ್ಲಿಲ್ಲ, ನಡೆಯಲಿಲ್ಲ. ಆದ್ರೆ ಮುಖ್ಯವಾದ ವಿಚಾರವನ್ನು ನಾನು ಮರೆತು ಹೋಗಿದ್ದೆ. ಅದೇನೆಂದ್ರೆ, ಮುಖ್ಯವಾದ ವಿಚಾರ ನಾನು ಸರಿ ಮಾಡುವುದಲ್ಲ, ನಾನು ದೇವರ ಹತ್ರ ಕೇಳುದು. ನನಗಿಂತ ಮಿಗಿಲಾದ ಶಕ್ತಿಯೊಡನೆ ನಾನು ಬಹುಶಃ ಎಷ್ಟು ಸಲ ಆ ರಿಸ್ಟ್ ಬ್ಯಾಂಡ್, ಕೈಗೆ ಕಟ್ಟಿದ ರಬ್ಬರ್ ಪಟ್ಟಿಯನ್ನು ಎಳೆದಿದ್ದೇನೆ, ಅಷ್ಟು ಸಲ ನಾನು ದೇವರ ಹತ್ರ, ದೇವ ನನಗೆ ಈಗ ಸಿಟ್ಟು ಬಾರದ ಹಾಗೆ ನೀನು ನೋಡ್ಕೊ, ಇದು ನಾನು ಏನಿದ್ದೇನೆ ನಿನ್ನ ಸೃಷ್ಟಿ, ನಿನಗೆ ಗೊತ್ತಿದೆ. ಈಗ ಒಬ್ಬ ಕಾರ್ ಉತ್ಪಾದನೆ ಮಾಡಿದ, ಅದನ್ನು ಡಿಸೈನ್ ಮಾಡಿದ ವ್ಯಕ್ತಿಗೆ ಆ ಕಾರಿನ ಫಾಲ್ಟ್ ಏನೆಂದ ಅವನಿಗೆ ಚೆನ್ನಾಗಿ ಗೊತ್ತಿದೆ, ಕಾರ್ ಮಾಲಕನಿಗೆ ಗೊತ್ತಿಲ್ಲ. ಕಾರ್ ಮಾಲಕ ಎಷ್ಟು ನಟ್ ಬೋಲ್ಟ್ ಟೈಟ್ ಲೂಸ್ ಮಾಡಿದ್ರು ಅದು ಅವನು ಒದ್ದಾಡಬೇಕಾಗ್ತದೆ. ಒಂದು ಪಕ್ಷಕ್ಕೆ ಅವನಿಗೆ ರಿಸಲ್ಟ್ ಸಿಗ್ಬೋದು, ಆದ್ರೆ ಸುಲಭ ಏನು, ಅಲ್ಲಿ ಅದನ್ನು ಉತ್ಪಾದಿಸಿದ್ದಾನೆ. ಹಾಗೆ ನನ್ನನ್ನು ಸೃಷ್ಟಿ ಮಾಡಿದವರು ದೇವರು, ಡಿಸೈನ್ ಮಾಡಿದವರು ದೇವರು. ನನಗೆ ಮಾತ್ರ ಅವ್ರ ಹತ್ರ ಕೇಳಲಿಕ್ಕೆ ಬೇಡ, ಯಾಕೆಂದ್ರೆ ಆ ವಿನಮ್ರತೆಯ ಮಟ್ಟಕ್ಕೇನೆ ತಲುಪಲಿಲ್ಲ. ನನ್ನ ಕೆಲಸವನ್ನು ನಾನೇ ಮಾಡ್ತೇನೆ, ನಾನು ಇನ್ಚಾರ್ಜ್. ಇಲ್ಲಿ ಕೆಲವು ಶೇರಿಂಗ್ ಅಲ್ಲಿ ನಾನು ಕೇಳಿದ್ದೇನೆ, ಒಳ್ಳೆಯ ಒಂದು ಶೇರಿಂಗ್ ಅಲ್ಲಿ ಅವರು ಹೀಗೆ ಹೇಳ್ತಾರೆ, ಇವತ್ತು ನನ್ನ ಪಾತ್ರ ಏನೆಂದರೆ, ಒಂದು ದಿವಸದ ಪ್ರಕಾರ ನನ್ನ ಜೀವನವನ್ನು ಮಾಡುವಾಗ ನನಗೆ ನಿರ್ದೇಶನ ಬೇಕು, ಹೇಗೆ ನಾನು ಮಾಡೋದು, ಮಾರ್ಗದರ್ಶನ, ಡೈರೆಕ್ಷನ್ ಬೇಕು. ಆ ಡೈರೆಕ್ಷನ್ ಕೊಡುವವರು ದೇವರು.
ದೇವರ ನಿರ್ದೇಶನವನ್ನು ನಾನು ನೇರವಾಗಿ ಅಥವಾ ಸ್ಪಾನ್ಸರ್ ಮೂಲಕ ಅಥವಾ ಯಾವುದೇ ಇನ್ನೋರ್ವ ಒಳ್ಳೆಯ ವ್ಯಕ್ತಿಯ ಮೂಲಕ ನನಗೆ ಪಡೀಲಿಕ್ಕೆ ಸಾಧ್ಯವಿದೆ ಅಲ್ಲ, ಸುಲಭವಾಗಿ ಸಾಧ್ಯವಿದೆ. ಆ ನಂತರ ಏನು ನನ್ನ ಕೆಲಸ ಅಂದ್ರೆ ಆ ನಿರ್ದೇಶನದ ಪ್ರಕಾರ ನಾನು ಮಾಡುವುದಷ್ಟೇ. ಮೊದಲು ಏನು ಮಾಡ್ಬೇಕಂತ ಕೇಳುದು, ನಂತರ ಅದನ್ನೇ ಮಾಡುದು, ಮತ್ತೆ ಕೈ ಕಟ್ಟಿ ನೋಡುದು ಇವತ್ತು ನನ್ನ ಜೀವನ ಹೇಗೆ ಆಗ್ತಾ ಇದೆ. ಒಬ್ಸರ್ವ್ ಮಾಡ್ಲಿಕ್ಕೆ ಮಾತ್ರ ನನಗೆ ನನ್ನ ಲೈಫ್ ಕೆಲಸ. ಅದನ್ನು ಒಬ್ಸರ್ವ್ ಮಾಡುದು. ಹೇಗೆ ದೇವರು ಹೀಗೆ ಮಾಡಂತ ಹೇಳಿದ್ದಾರೆ, ನಾನು ಹೀಗೆ ಮಾಡ್ತಾ ಇದ್ದೇನೆ, ಹೇಗಾಯ್ತು. ಈಗ ಒಂದು ಪ್ರಯೋಗಾಲಯದಲ್ಲಿ 2-3 ರೀತಿಯ ಒಂದು ವಸ್ತು ದ್ರಾವಣಗಳನ್ನು ಒಂದು ಟ್ಯೂಬ್ ಅಲ್ಲಿ ಹಾಕಿ ಅದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ನಾವು ನೋಡ್ತೇವೆ ಹೇಗೆ ಬಂತು ರಿಸಲ್ಟ್ ಅಂತ. ಆ ರೀತಿ ಬಂಧುಗಳೇ ನನ್ನ ಕೆಲಸ ಇವತ್ತು ನಾನು ಇನ್ಚಾರ್ಜ್ ಅಲ್ಲ, ನಾನು ನನ್ನ ಜೀವನವನ್ನು ನಾನು ವಹಿಸುವ ಅಗತ್ಯ ಇಲ್ಲ. ದೇವರು ಇನ್ಚಾರ್ಜ್, ಹಿ ಈಸ್ ಇನ್ಚಾರ್ಜ್. ಇದು ನನ್ನ ಜೀವನ ಅಲ್ಲ, ಇದು ದೇವರ ಜೀವನ, ಇದು ನನ್ನ ಹೊಣೆ ಅಲ್ಲ. ಅವರ ಇದು ನಾನು ವಹಿಸ್ಬೇಕಂತ ಇಲ್ಲ, ಅವರು ವಹಿಸ್ತಾರೆ. ಆದ್ರೆ ನಾನು ಒಂದು ಕೆಲಸ ಮಾಡುವ ವ್ಯಕ್ತಿ. ಏನಂದ್ರೆ ಇವಾಗ ಯಾವುದೇ ಒಂದು ಕೆಲಸ ಮಾಡುವಾಗ, ಈಗ ಪ್ರಕಾಶ್ ಇದು ನಿನ್ ಕೆಲಸ ಅಲ್ಲ, ಅವರು ಮಾಡ್ತಾರೆ. ಓಕೆ, ಅವರು ಮಾಡ್ತಾರೆ ಅಂತ ಹೇಳಿದ ಕೂಡಲೇ ನಾನು ಕೈಗಟ್ಟಿ ಕೂತ್ಕೊಳ್ಳುವ ಸ್ವಭಾವದವನು. ನಾನು ಹತ್ತಿರನೂ ಹೋಗುದಿಲ್ಲ, ಅವ್ರು ಮಾಡ್ಲಿ ಬೇಕಾದ್ರೆ ಅಂತ. ಅದೇ ರೀತಿ ಇದನ್ನು ನಾನು ನನ್ನ ಜೀವನದಲ್ಲಿ ಮಾತ್ರ ಅಳವಡಿಕೆ ಮಾಡುವಾಗ ನಾನು ಖಂಡಿತ ಸೋಲ್ತೇನೆ. ಈಗ ದೇವರು ನನ್ನ ಜೀವನವನ್ನು ವಹಿಸ್ಕೊಳ್ತಾರೆ, ಅವ್ರು ಮಾಡ್ತಾರೆ, ಸರಿ. ಆದ್ರೆ ಅವರು ನನಗೆ ಸಹ ಹೇಳ್ತಾರಲ್ಲ, ಪ್ರಕಾಶ್ ಇದನ್ನು ಮಾಡು ಅದನ್ನು ಮಾಡು ಅಂತ, ಅದನ್ನು ನಾನು ಮಾಡ್ಬೇಕಲ್ಲ. ಆ ವಿನಮ್ರತೆ ನನಗೆ ಬೇಕು. ಹಾಗೆ ಬಂಧುಗಳೇ, ಇಲ್ಲಿ ಮೊತ್ತ ಮೊದಲು ನನ್ನ ಯಾವುದೇ ಸಮಸ್ಯೆಯನ್ನು ನಾನಾಗಿ, ನನಗೆ ಎಷ್ಟು ಗೊತ್ತಿದ್ದರೂ ಕೂಡ ನಾನಾಗಿ ಅದನ್ನು ಪರಿಹರಿಸಲು ಪ್ರಯತ್ನ ಪಡದೆ ದೇವರ ಹತ್ರ ನಾನು ಕೇಳುವುದೇ ಅದು ವಿನಮ್ರತೆ. ಸ್ಪಾನ್ಸರ್ ಹತ್ರ ಕೇಳುವುದೇ ವಿನಮ್ರತೆ. ಯಾಕೆಂದ್ರೆ ನಾನು ಸ್ಪಾನ್ಸರ್ ಹತ್ರ ಕೇಳುವ ಅರ್ಥ ಏನು, ದೇವರ ಮಾರ್ಗದರ್ಶನವನ್ನು ನಾನು ಕೇಳ್ತೇನಲ್ಲ. ಒಂದು ವೇಳೆ ಅದು ನನ್ನಲ್ಲಿ ಇಲ್ಲ, ನಾನು ನನ್ನಷ್ಟಕ್ಕೆ ಮಾಡ್ತೇನೆ, ಆವಾಗ ನನಗೆ ಫಲಿತಾಂಶ ಸಿಗೋದಿಲ್ಲ. ಏನೋ ಒದ್ದಾಟ ಮಾಡಿ ಏನೋ ಆಗ್ತದೆ. ನಾನು ಕೇಳದೇ ಇರ್ಲಿಕ್ಕೆ ದೇವರ ಹತ್ರ ಅಥವಾ ಸ್ಪಾನ್ಸರ್ ಹತ್ರ ನಾನು ವಿನಮ್ರನಾಗದೇ ಇರ್ಲಿಕ್ಕೆ ನನಗೆ ನನ್ನ ವ್ಯಕ್ತಿತ್ವ ದೋಷಗಳೇ ಕಾರಣವಾಗ್ತವೆ. ಉದಾಹರಣೆಗೆ ಒಂದು ಹೆಮ್ಮೆ, ಪ್ರೈಡ್ ಅಥವಾ ಸ್ವಪ್ರತಿಷ್ಠೆ, ಅಹಂ ಏನು ಹೇಳ್ತೇವೆ, ಅದು ನನಗೆ ತುಂಬಾ ಸಲ ಕೇಳುವುದನ್ನು ಕೇಳದ ಹಾಗೆ ಮಾಡಿವೆ. ಯಾಕೆಂದ್ರೆ ನಾನು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಆಯ್ತಲ್ಲ, ನಾನು ಯಾಕೆ ಕೇಳಬೇಕು, ಆ ಒಂದು ಹೆಮ್ಮೆ, ಆ ಒಂದು ಅಹಂ. ಅದೇ ರೀತಿಯಲ್ಲಿ ಬಂಧುಗಳೇ, ಕೇಳಿದ್ರೆ ಇನ್ನೊಂದು ಹೆದರಿಕೆನೂ ಇದೆ. ಏನೆಂದ್ರೆ ನಾನು ಈಗ ದೇವರ ಹತ್ರ ಕೇಳುವುದಂದ್ರೆ ಏನು, ನಾನು ಸ್ಪಾನ್ಸರ್ ಹತ್ರ ಕೇಳುವುದಲ್ಲ, ಸ್ಪಾನ್ಸರ್ ಮೂಲಕ ಕೇಳುದು. ಓಕೆ, ಡೈರೆಕ್ಟ್ ದೇವರ ಹತ್ರನೂ ಕೇಳ್ತೇನೆ, ಆದ್ರೆ ಅನೇಕ ಸಂದರ್ಭದಲ್ಲಿ ದೇವರ ಮಾರ್ಗದರ್ಶನ ಸ್ಪಾನ್ಸರ್ ಮೂಲಕ ನನಗೆ ಸಿಗ್ತದೆ. ನಾನು ಸ್ಪಾನ್ಸರ್ ಹತ್ರ ಕೇಳುವಾಗ ನಾನು ಯಾಕೆ ಹೇಳುದಿಲ್ಲ ಅಂದ್ರೆ ಹೆದರಿಕೆಯ ಹಿಂದೆ ಪುನಃ ಹೆಮ್ಮೆ ಇದೆ. ಏನೆಂದ್ರೆ ನನ್ನ ನಿಜ ಗುಣ ಅವರಿಗೆ ಈಗ ಗೊತ್ತಾಗ್ತದ ಏನ, ನಾನು ಎಲ್ಲಿ ಅಷ್ಟು ಇಷ್ಟು ಹೋಗ್ತಾ ಇದ್ದೇನೆ, ದೊಡ್ಡ ದೊಡ್ಡ ಶೇರಿಂಗ್ ಕೊಡ್ತಾ ಇದ್ದೇನೆ, ಆದ್ರೆ ನನ್ನ ನಿಜವಾದ ಸ್ಥಿತಿ ಇವತ್ತು ಆ ಶೇರಿಂಗ್ ನಲ್ಲಿ ಇದ್ದ ಹಾಗೆ ಇಲ್ಲ. ಆವತ್ತಿತ್ತು, ಇವತ್ತಿಲ್ಲ. ಆದ್ರೆ ಇವತ್ತು ನಾನು ಇಲ್ಲ ಅಂತ ನನ್ನ ಸ್ಪಾನ್ಸರ್ ಹತ್ರ ಹೇಳಿದ್ರೆ ನನಗೆ ಅಲ್ಲಿ ನಾಚಿಕೆ ಆಗ್ತದೆ, ನಾಚಿಕೆ ಅಥವಾ ಹೆದರಿಕೆ ಆಗ್ತದೆ. ಇವರಿಗೆಲ್ಲ ಗೊತ್ತಾಗ್ತದೆ ಏನು ಅಂದ್ರೆ, ಹೆದರಿಕೆಯ ಇನ್ನೂ ಆಳವಾದ ಜಾಗ ಯಾವುದೆಂದ್ರೆ, ಅಥವಾ ವಿಚಾರ ಏನೆಂದ್ರೆ, ಕಾರಣ ಹೆಮ್ಮೆ ಅಲ್ಲ, ಪ್ರೈಡ್ ಅಲ್ಲ. ಅಲ್ಲಿ ನನಗೆ ವಿನಮ್ರತೆ ಇದ್ದದನ್ನು ಇದ್ದ ಹಾಗೆ ಒಪ್ಪಿಕೊಳ್ಳುವ ಒಂದು ವಿನಮ್ರತೆ ನನ್ನಲ್ಲಿ ಇಲ್ಲ. ಹಾಗೆ ಬಂಧುಗಳೇ, ಇಂತಹ ಎಲ್ಲ ಏನು 7 ಡೆಡ್ಲಿ ಸಿನ್ಸ್, ನನಗೆ ನಮ್ಮ ಮಾನವ ವೈಫಲ್ಯಕ್ಕೆ ಕಾರಣವಾದ 7 ಪಾಪಗಳು ಏನಿವೆ, ಅವುಗಳು ನಮಗೆ ಯಾವುದಕ್ಕೆ ಕಾರಣ ಆಗ್ತದೆ ಅಂದ್ರೆ ವಿನಮ್ರತೆಯಿಂದ ದೂರ ನಿಲ್ಲಿಸ್ತವೆ. ಈ ಹೆಮ್ಮೆ ಇರಲಿ,
ಅಥವಾ ಲೋಭ, ಕಾಮ, ಸಿಟ್ಟು, ಎಲ್ಲ ಒಂದು ಮತ್ಸರ, ಆಲಸ್ಯ ಅಥವಾ ವಿಪರೀತ ಹೊಟ್ಟೆಬಾಕತನ, ಇದೆಲ್ಲ ವಿಚಾರಗಳು ಕೂಡ ವಿನಮ್ರತೆಯೊಂದು ಇದ್ದರೆ ಆ ಸ್ಥಳಗಳಲ್ಲಿ, ಆ ವಿಚಾರಗಳಲ್ಲಿ ಖಂಡಿತವಾಗಿ ನಾನು ಅವುಗಳನ್ನು ಜಯಿಸಲು ನನಗೆ ಸಾಧ್ಯವಾಗ್ತದೆ. ಇದು ನನ್ನ ಅನೇಕ ಸಂದರ್ಭಗಳಲ್ಲಿ ನನಗೆ ಗೊತ್ತಾಗಿದೆ. ಇಲ್ಲದಿದ್ರೆ ನನ್ನದೇ ಆದ ದಾರಿ, ನನ್ನದೇ ಆದ ರೀತಿ. ಆದ್ರಿಂದ ಇಲ್ಲಿ ಹೇಳ್ತಾರೆ ಬಂಧುಗಳೇ, ವಿನಮ್ರತೆ ಎಂದರೆ ಒಂದು ದೇವರ ವಿಶ್ವಾಸ ಬೇಕು, ನನಗೆ ದೇವರಲ್ಲಿ ನಂಬಿಕೆ ಬೇಕು, ಅದನ್ನು ನಿರಂತರ ನಾನು ಮುಂದುವರಿಸಬೇಕು. ವಿನಮ್ರತೆ ಎಂದರೆ ನಾನು ನನ್ನ ಹೆಮ್ಮೆ, ಸ್ವಪ್ರತಿಷ್ಠೆಯಿಂದ ಬಿಡುಗಡೆಯಾಗಲು ನಾನು ಪ್ರಯತ್ನ ಪಡಬೇಕು. ವಿನಮ್ರತೆ ಎಂದರೆ ನಾನು ಏನು ನಿಜ ವಿಚಾರ ಇದೆ ಅದನ್ನು ನಾನು ಆಕ್ಸೆಪ್ಟ್ ಮಾಡುವುದು, ಸ್ವೀಕರಿಸುವುದು. ಒಂದು ಟೈಮಲ್ಲಿ ನಾನು ಒಳ್ಳೆಯ ವ್ಯವಹಾರ ಮಾಡ್ತಿದ್ದೆ, ಒಳ್ಳೆಯ ಸಂಪಾದನೆ ಇತ್ತು, ಒಳ್ಳೆಯ ಸಂಪಾದನೆ ವ್ಯವಹಾರ ಇತ್ತು, ಆದ್ರೆ ಒಳ್ಳೆ ರೀತಿಯಲ್ಲಿ ಮಾಡ್ಲಿಲ್ಲ, ಅದು ಸತ್ಯ. ಆದ್ರೆ ಸಂಪಾದನೆ ಇತ್ತು, ಏನೋ ಒಂದು ಸ್ಥಾನ ಇತ್ತು. ಈಗ ಇಲ್ಲ. ಆದ್ರೆ ನಾನು ಈಗ ಇಲ್ಲ ಎಂಬುದನ್ನು, ಇದ್ದದನ್ನು ಇದ್ದ ಹಾಗೆ ಆಕ್ಸೆಪ್ಟ್ ಮಾಡಿದ್ರೆ ನನಗೆ ಸುಲಭ. ಅದು ಸಮಾಜದವರು ಯಾರು ನಾನು ಎಣಿಸಿದ್ದೇನು, ಸಮಾಜದವರು ಎಲ್ಲರೂ ನನ್ನನ್ನು ಅದೇ ನನ್ನ ದೊಡ್ಡ ಬಿಗ್ ಬಾಸ್ ದೃಷ್ಟಿಕೋನದಿಂದ ನೋಡ್ತಾರೆ. ಒಂದು ವೇಳೆ ಈಗ ಇಲ್ಲ ಎಂಬುದು ತೋರಿಸಿದ್ರೆ ನನಗೆ ನಾಚಿಕೆ. ಅದು ಇಲ್ಲ ಬಂಧುಗಳೇ, ಅದರಲ್ಲಿ ನಾನೇ ಪೆಟ್ಟು ತಿಂತೇನೆ. ಹಾಗೆ ಇದ್ದದನ್ನು ಇದ್ದ ಹಾಗೆ ನಾನು ಸ್ವೀಕರಿಸುವುದು, ನಂಬಿಕೆ, ವಿಶ್ವಾಸವನ್ನು ದೇವರಲ್ಲಿ ಜಾಸ್ತಿ ಮಾಡುವುದು, ಇದೆಲ್ಲ ನನಗೆ ವಿನಮ್ರತೆಗೆ ಹೆಲ್ಪ್ ಆಗ್ತದೆ. ದೇವರು ನನ್ನ ಜೀವನದಲ್ಲಿ ಕೆಲಸ ಮಾಡಲು ನಾನು ಇಷ್ಟಪಡುವುದು, ಇಚ್ಛೆ ಪಡುವುದು. ಇಲ್ದಿದ್ರೆ ಏನಾಗ್ತದೆ, ಕಡೆಗೆ ನನ್ನನ್ನು ಈ ಎಲ್ಲ ನನ್ನ ಹೆಮ್ಮೆ, ನನ್ನ ಅಹಂ ನನ್ನನ್ನು ಶರಾಬಿಗೆನೆ ಕೊಂಡೋಗ್ತದೆ. ಆದ್ದರಿಂದ ನಾನು ಶರಾಬಿನಿಂದ ದೂರವಿರ್ಬೇಕಾದ್ರೆ, ಶರಾಬನ್ನು ಜಯಿಸ್ಬೇಕಾದ್ರೆ ನಾನು ಇದನ್ನು ಮಾಡ್ಲೇಬೇಕು. ಹಾಗೆ ಬಂಧುಗಳೇ, ಇವಾಗ ಒಂದು ನಿಜವಾದ ಪ್ರಾಮಾಣಿಕತೆ, ತಾಳ್ಮೆ, ಪ್ರೀತಿ ಆರಂಭವಾಗಬೇಕಾದ್ರೆ ನಾನು ಮೊದಲು ವಿನಮ್ರತೆ ನನ್ನಲ್ಲಿ ಬೇಕು. ಇಲ್ಲದಿದ್ರೆ ನಾನು ಪ್ರಾಮಾಣಿಕನಾಗುವುದಿಲ್ಲ. ಆ ವಿನಮ್ರತೆ, ನಾನು ಪ್ರಾಮಾಣಿಕನಾಗ್ಬೇಕಾದ್ರೆ ಮೊದಲು ವಿನಮ್ರತೆ ಯಾಕೆ ಬೇಕೆಂದ್ರೆ, ನಾನು ನನ್ನಷ್ಟಕ್ಕೆ ಪ್ರಾಮಾಣಿಕನಾಗಲು ಅಲ್ಲ, ದೇವರು ನನ್ನನ್ನು ಪ್ರಾಮಾಣಿಕ ವ್ಯಕ್ತಿಯನ್ನಾಗಿ ಮಾಡಲು. ಇವಾಗ ನಾನು ಒಂದು ಪ್ರಾರ್ಥನೆಯನ್ನು ದೇವರ ಹತ್ರ, ನಾನು ಸುಳ್ಳು ಹೇಳುವ ಒಂದು ಸ್ವಭಾವ ನನ್ನಲ್ಲಿ ಇದೆ, ನಾನು ಅಥವಾ ಈ ಕಾಮದ ವಿಚಾರ ಹೇಳಿದೆ, ನಾನು ಅದರಲ್ಲಿ ಅನೇಕ ಸಲ ನಾನು ಅಪ್ರಾಮಾಣಿಕನಾಗುವ ತುಂಬಾ ಸಂದರ್ಭಗಳಿದ್ದವು ಬಂಧುಗಳೇ, ತುಂಬಾ. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಲ್ಲದಿದ್ರು ಚಿಕ್ಕ ಚಿಕ್ಕ ಮಟ್ಟದಲ್ಲಿಯೂ ಕೂಡ ನಾನು ಆ ಒಂದು ವಿಚಾರದಲ್ಲಿ, ಈ ಸೆಕ್ಸ್ ವಿಚಾರದಲ್ಲಿ, ಅದೊಂದು ಸ್ವಾಭಾವಿಕ ವಿಚಾರ. ಅದು ನನಗೆ ಅಥವಾ ಎಲ್ಲರಿಗೆ ಮತ್ತು ಪುರುಷರಿಗೆ ಅದರಲ್ಲಿ ಸ್ವಲ್ಪ ಜಾಸ್ತಿ ತೊಂದರೆಗಳಿವೆ, ಸಮಸ್ಯೆ ಇದೆ. ಆದ್ರೆ ನಾನಲ್ಲಿ ಪ್ರಾಮಾಣಿಕನಾಗ್ಬೇಕಲ್ಲ. ಯಾರಿಗೆ? ಎಲ್ಲರಿಗೂ. ನಾನು ನನ್ನಲ್ಲಿ ಪ್ರಾಮಾಣಿಕ, ನನ್ನ ಜೊತೆಯವರಲ್ಲಿ ಇದ್ದವರಿಗೆ, ನನ್ನ ಹೆಂಡತಿ ಮಕ್ಕಳಿಗೆ, ನನ್ನ ಸಮಾಜಕ್ಕೆ, ಮತ್ತೆ ನಾನು ಯಾವ ವ್ಯಕ್ತಿಯೊಡನೆ ಜೀವನ ಮಾಡ್ತೇನೆ, ಸಮಾಜದಲ್ಲಿ ಅವಲಂಬಿಸಿದ್ದೇನೆ, ಯಾರು ನನಗೆ ಫ್ರೆಂಡ್ಸ್ ಇದ್ದಾರೆ ಅವರೊಡನೆ ನಾನು ಪ್ರಾಮಾಣಿಕನಾಗಿ ಇಲ್ಲದಿದ್ರೆ ನನಗೆ ಸಮಸ್ಯೆ. ಪ್ರಾಬ್ಲಮ್ ಇದೆ ಅಲ್ಲಿ ಅಲ್ಲ. ಈಗ ದೇವರು ಬಿಟ್ಟು ಬಿಡ್ತಾರೆ, ನಿನ್ಗೆ ಏನ್ ಮಾಡಬೇಕು ನೀನು ಮಾಡು ಬಿಡು, ನಿನಗೆ ಬಿಟ್ಟದ್ದು. ನಿನಗೆ ಇವತ್ತು ಬುದ್ಧಿ ಇದೆ ಅಲ್ಲ, ಬುದ್ಧಿ, ಜ್ಞಾನ ಇದೆ, ಅದರಲ್ಲಿ ನೀನು ಚೂಸ್ ಮಾಡ್ಲಿಕ್ಕೆ ನಿನಗೆ ಅವಕಾಶ ಇದೆ. ದೇವರೇನು ಅದು ಮಾಡ್ಬೇಡ ಇದು ಮಾಡ್ಬೇಡ ಅಂತ ನನ್ನನ್ನು ಕಟ್ಟಿ ಹಾಕೋದಿಲ್ಲ. ಆದ್ರೆ ದೇವರು ನನಗೆ ಒಂದು ಬುದ್ಧಿಯನ್ನು ಕೊಟ್ಟಿದ್ದಾರೆ. ಯಾವುದು ಮಾಡಿದ್ರೆ ಯಾರಿಗೆ ಸಮಸ್ಯೆ. ಸ್ಪಿರಿಚುವಲ್ ಲೈಫ್ ಅಂದ್ರೆ ನನಗೆ ನನ್ನ ಜೀವನವನ್ನು ಮಾಡುವಾಗ ಯಾವುದು ಸರಿ ಅಲ್ಲ ಎಂಬುದು ನನಗೆ ಅರಿತುಕೊಳ್ಳುವ ಒಂದು ಸ್ಪಿರಿಟ್ ನನ್ನಲ್ಲಿ ಬರ್ಬೇಕಲ್ಲ. ಆ ಒಂದು ಜ್ಞಾನ ನನಗೆ ದೇವರು ಖಂಡಿತವಾಗಿ ಕೊಟ್ಟಿದ್ದಾರೆ ಕೂಡ. ಅಲ್ಲಿ ನನ್ನನ್ನು ಜಾಗೃತಗೊಳಿಸುವ ಮೀಟಿಂಗ್ಗಳಿವೆ, ಸಾಹಿತ್ಯ ಪುಸ್ತಕಗಳಿವೆ, ಸಾಮಾಜಿಕ ಕಟ್ಟಳೆಗಳಲ್ಲಿ, ಕಾನೂನಿನಲ್ಲಿ ನನ್ನನ್ನು ನೆನಪಿಸ್ತವೆ, ನೀನು ಪ್ರಾಮಾಣಿಕನಾಗಿರ್ಬೇಕು, ಇಲ್ದಿದ್ರೆ ನಿನಗೆ ತೊಂದರೆ ಆಗ್ತದೆ ಅಂತ. ಆದ್ರೂ ಕೂಡ ನನ್ನದು ವಿಷಯ ಏನಂದ್ರೆ, ಇಲ್ಲ ಈ ಸಲ ಒಂದು ಮಾಡ್ತೇನೆ, ಈ ಸಲ ಒಂದು ತೊಂದರೆ ಇಲ್ಲ, ಈ ರೀತಿ ನಾನು ಮಾಡ್ತೇನೆ.
ಆ ಇದು ಬಂಧುಗಳೇ, ಇದು ತುಂಬಾ ನಮ್ಮನ್ನು ಸಮಸ್ಯೆಗೆ ಅಲ್ಲಿ ಸಿಲುಕಿಸ್ತದೆ. ಆದ್ದರಿಂದ ನಾನು ವಿನಮ್ರನಾಗ್ಬೇಕು ಎಂದರೆ ಏನು, ನಾನು ಬಾಯಿ ಬಿಟ್ಟು ದೇವರ ಹತ್ರ ಕೇಳ್ಬೇಕು, ದೇವ ನನಗೆ ಇಂಥ ಇಂಥ ವಿಚಾರಗಳಲ್ಲಿ, ಮಾಡಬಾರದ ಕೆಲಸಗಳಲ್ಲಿ ಅತಿ ಆಸೆ ಬರ್ತದೆ, ಒತ್ತಡ ಹೇಗೆ ಮದ್ಯಪಾನ ಕುಡಿಯಲು ಬರುವಾಗ ಬರ್ತದೆ, ಅದೇ ರೀತಿ ಬರ್ತದೆ ದೇವ, ನಾನು ಇದರಿಂದ ನನ್ನನ್ನು ನೀನು ಬಿಡುಗಡೆಗೊಳಿಸು, ನಾನು ಒಂದು ಒಳ್ಳೆಯ ಜೀವನ ಮಾಡಲು ನನಗೆ ನೀನು ಕೃಪೆ ಕೊಡು ಅಂತ ನಾನು ಅವರ ಹತ್ರ ಕೇಳಿದ್ರೆ ನಾನು ಪ್ರಾಮಾಣಿಕನಾಗಲು ಆಗಿದೆ ನನಗೆ. ಅದೊಂದು ಬಲ ಸಿಗ್ತದೆ. ಈಗ ಇಲ್ಲಿ ಪ್ರಾಬ್ಲಮ್ಸ್ ರಿಮೂವ್ಡ್ ಅಂತ ಹೇಳ್ತಾರೆ, ಇಲ್ಲಿ ಪ್ರಾಬ್ಲಮ್ ಸಾಲ್ವ್, ಇದು ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕಿಂತ ಸಮಸ್ಯೆಗಳೇ ಇಲ್ಲ ಎಂಬ ಒಂದು ಸ್ಥಿತಿ ದೇವರು ನಿರ್ಮಾಣ ಮಾಡ್ತಾರೆ. ಈಗ ಒಂದು ದೊಡ್ಡ ಗಾಯ ಆಗಿದೆ, ಆ ಗಾಯವನ್ನು ಬಗೆಹರಿಸುವುದೆಂದ್ರೆ, ಅದನ್ನು ಗುಣ ಮಾಡುವುದೆಂದ್ರೆ ಅದಕ್ಕೆ ಮುಲಾಮ್ ಹಚ್ಚುವುದೋ, ಪ್ಲಾಸ್ಟಿಕ್ ಸರ್ಜರಿ ಮಾಡುವುದೋ, ಬೇರೆ ಚರ್ಮವನ್ನು ಅಂಟಿಸುವುದೋ, ಇದೆಲ್ಲ ನನ್ನ ಯೋಜನೆ. ಒಂದು ವೇಳೆ ದೇವರ ಹತ್ರ ನಾನು ಕೂತ್ಕೊಂಡು ಪ್ರಾರ್ಥನೆ ಮಾಡುದು, ದೇವ ಈ ಗಾಯ ಉಂಟಲ್ಲ, ಆ ಗಾಯವನ್ನು ನೀನು ಗುಣಪಡಿಸು ಅಂತ ಹೇಳಿದ್ರೆ, ಅದು ಅಲ್ಲಿ ಗಾಯವೇ ಇಲ್ಲದ ಹಾಗೆ ಅವರು ಮಾಡಿದ್ರೆ ಹೇಗೆ ಆಗ್ಬೋದು? ಇದೊಂದು ನನ್ನ ಊಹೆ, ಅನುಭವ. ಗಾಯವೇ ಇಲ್ಲ, ಸೇಮ್ ದೇವರು. ಈಗ ಮದ್ಯಪಾನ ಕುಡಿತದ ಸಮಸ್ಯೆ ಬರುವಾಗ ನಾನು ನನ್ನಷ್ಟಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ ಆಗ್ಲಿಲ್ಲ. ಆದ್ರೆ ವಿನಮ್ರತೆಯಿಂದ ಮೊಣಕಲೂರಿ ಪ್ರಾರ್ಥನೆ ಮಾಡಿ ಇಲ್ಲಿ ಹೇಗೆ ಬಂದು ನಾನು ಸರೆಂಡರ್ ಆಗುವಾಗ ಅಲ್ಲಿ ವಿನಮ್ರತೆ ಅಲ್ಲ, ಇದ್ದದನ್ನು ಇದ್ದ ಹಾಗೆ ನಾನು ಒಪ್ಪಿಕೊಂಡೆ. ನಾಚಿಕೆ ದೂರ ಹೋಯ್ತು. ಯಾರಿಗ್ ಗೊತ್ತಾದ್ರೂ ಅಡ್ಡಿಲ್ಲ, ನಾನು ಆಸ್ಪತ್ರೆ ಹೋಗಿ ಅಡ್ಮಿಟ್ ಆಗ್ತೇನೆ. ಯಾರಿಗ್ ಗೊತ್ತಾದ್ರೂ ತೊಂದ್ರೆ ಇಲ್ಲ, ನಾನು ಮೀಟಿಂಗ್ ಒಳಗಡೆ ಹೋಗಿ ಕೂತ್ಕೊಳ್ತೇನೆ. ಈ ವಿನಮ್ರತೆ ಬರುವಾಗ ದೇವರು ಕೆಲಸ ಮಾಡಿದ್ರು. ಆ ಮದ್ಯಪಾನದ ಸಮಸ್ಯೆನೇ ಇಲ್ಲ ಎಂಬ ಸ್ಥಿತಿಗೆ ನನಗೆ ತಂದು ಇಟ್ರು ನನ್ನ ಮನಸ್ಸು. ಇವತ್ತು ನನಗೆ ಅದು ಅರ್ಥ ಆಗ್ತದೆ ಕರೆಕ್ಟ್ ಆಗಿ. ನಾವು ನೋಡಿದ್ರೆ ಅವ್ರೇನು ಒಂದು ಬಾಟ್ಲಿಯಿಂದ ಕ್ವಾರ್ಟರಿಂದ 90 60 30 ತಂದು ನಿಲ್ಲಿಸ್ಲಿಲ್ಲ. ಅಥವಾ ಡೈಲಿ ಕುಡಿತಿದ್ದವನಿಗೆ ತಿಂಗಳಲ್ಲಿ 2 ಬಾರಿ ಅಥವಾ 3 ಬಾರಿ, ಮತ್ತೆ ಕ್ರಮೇಣ 2 ಬಾರಿ 1 ಬಾರಿ ಕುಡಿಯೋ ಹಾಗೆ ಮಾಡಿ ಅದನ್ನು ಸಾಲ್ವ್ ಮಾಡ್ಲಿಲ್ಲ ಅವರು. ಆ ಪ್ರಾಬ್ಲಮೇ ಇಲ್ಲ, ಆ ಸೆಳೆತವೇ ಇಲ್ಲ ನೋ ಮಂಗಮಯ, ಅದನ್ನು ಕಿತ್ತು ತೆಗೆದ್ರು ಅವರು. ಸೇಮ್ ಬಂಧುಗಳೇ, ನಾನು ಒಂದು ದಿವಸದ ಪ್ರಕಾರ ನನ್ನ ಈ ಕಾಮದಾಸೆ ಇರಲಿ, ನನ್ನ ಪ್ರೈಡ್ ಅಹಂ ಇರಲಿ, ಅಥವಾ ನನ್ನ ಅಪ್ರಾಮಾಣಿಕತೆ ಇರಲಿ, ನನ್ನ ಸಿಟ್ಟು ಇರಲಿ, ನಾನು ಅವರ ಹತ್ರ ಬೆಳಿಗ್ಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಮತ್ತು ಇಡೀ ದಿವಸ ಸಾಂದರ್ಭಿಕವಾಗಿ ಅವಾಗ ಪ್ರಾರ್ಥನೆ ಮಾಡ್ತಾ ಇರ್ತೇನೆ. ಹಾಗೆ ಮಾಡಿದ್ರಿಂದ ಬಂಧುಗಳೇ, ನನ್ನ ನಂಬಿಕೆ ಏನೆಂದ್ರೆ ಅವರು ಆ ಸಮಸ್ಯೆಯನ್ನೇ ತೆಗೆದು ಹಾಕ್ತಾರೆ, ರಿಮೂವ್ ಮಾಡ್ತಾರೆ. ಸ್ಲಿಪ್ ಆಗ್ತದೆ, ಅಲ್ಲಿಂದ ಅದು ಹೋಗ್ತದೆ. ಇದು ವಿಚಾರಗಳು ನಮ್ಮ ಬಿಗ್ ಬುಕ್ ಅಲ್ಲಿ ಅನೇಕ ಕಡೆ ಉಲ್ಲೇಖಗಳಿವೆ. ಪ್ರಾಬ್ಲಮ್ಸ್ ರಿಮೂವ್ಡ್, ಪ್ರಾಬ್ಲಮ್ಸ್ ಸ್ಲಿಪ್ಡ್ ಅವೇ. ಇದು ಒಂದು ಒಳ್ಳೆಯ ವಿಚಾರವಾಗಿದೆ ಬಂಧುಗಳೇ. ಅವರು ತೆಗೆದು ಹಾಕ್ತಾರೆ, ಅದು ಎಷ್ಟು ಒಳ್ಳೆಯ ವಿಚಾರ ಅಲ್ಲ. ಇದು ತುಂಬಾ ಒಂದು ಅರ್ಥಭರಿತವಾದ ಒಂದು ದೇವರ ಕೆಲಸವಾಗಿದೆ. ಆದ್ರಿಂದ ಬಂಧುಗಳೇ, ನನಗೆ ಈ ಹೆಜ್ಜೆಯಲ್ಲಿ ನನ್ನ ನ್ಯೂನ್ಯತೆ, ನನ್ನ ಕೊರತೆ, ನನ್ನ ದೋಷಗಳನ್ನು ತೆಗೆದು ಹಾಕುವ ಹಾಗೆ ನಾನು ದೇವರ ಹತ್ರ ಕೇಳುವಂಥದ್ದು. ಅದನ್ನು ಕಡಿಮೆಗೊಳಿಸ್ಲಿಕ್ಕೆ ಕೇಳುವಂಥದ್ದಲ್ಲ. ನಾನು ತುಂಬಾ ಅಪ್ರಾಮಾಣಿಕನಾಗಿದ್ದೇನೆ ದೇವ, ಇವತ್ತು ಸ್ವಲ್ಪ ನಾನು ಕಡಿಮೆ ಅಪ್ರಾಮಾಣಿಕನಾಗುವಂತೆ ಮಾಡು, ಇಲ್ಲ. ನನಗೆ ತುಂಬಾ ಬೇಡದ ಕೆಲಸಗಳನ್ನು ಮಾಡುವ ಆಸೆ ಬರ್ತದೆ, ಅದು ಮಾಡಬಾರದು, ನಾನು ಅಲ್ಲಿ ಅಪ್ರಾಮಾಣಿಕನಾಗ್ತೇನೆ. ಆದ್ರೆ ಅದು ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಮಾಡುವ ಹಾಗೆ, ಅಥವಾ ಅದರಲ್ಲಿ ಕಡಿಮೆ ಮಾಡುದೇವ, ಇಲ್ಲ. ಯಾಕೆಂದ್ರೆ 6ನೇ ಹೆಜ್ಜೆಯಲ್ಲಿ ನಾನು ನನ್ನ ಎಲ್ಲಾ ವ್ಯಕ್ತಿತ್ವ ದೋಷಗಳನ್ನು ಭಗವಂತನು ಸಂಪೂರ್ಣವಾಗಿ ತೆಗೆಯುವಂತೆ ಸಿದ್ಧನಾಗ್ತೇನೆ. ಅವರು ತೆಗೆಯಲು ಸಂಪೂರ್ಣ 100%. ಆದ್ದರಿಂದ ಇವತ್ತು ಒಂದು ದಿವಸದ ಪ್ರಕಾರ ನಾನು ವಿನಮ್ರತೆಯಿಂದ ದೇವರ ಹತ್ರ ಬೇಡುವಾಗನೂ ಕೂಡ ಅದೇ ರೂಲ್ ಅಪ್ಲೈ ಆಗ್ತದೆ. 100% ತೆಗಿದೇವ ಅಂತ. 100% ಆಲ್ಕೋಹಾಲ್ ಅವರು ತೆಗೆದ್ರು. ಮದ್ಯಪಾನ ದೇವ ನನಗೆ ಒಂದು 90 ಕುಡಿಯೋ ಹಾಗೆ ಮಾಡು ಅಂತ ಇದುವರೆಗೆ ನಮ್ಮ ಯಲ್ಲಿ ಯಾರಿಗೂ ಸಾಧ್ಯವಾಗ್ಲಿಲ್ಲ. ಪ್ರಪಂಚದಲ್ಲೇ ಒಬ್ಬ ಆಲ್ಕೋಹಾಲಿಕ್ಗಳಿಗೆ ಇದುವರೆಗೆ ಸ್ವಲ್ಪ ಕುಡಿದು ಇರುವ ಹಾಗೆ ಡೈಲಿ ಒಂದು 90
ಕುಡಿಯುವ ಹಾಗೆ ಮಾಡ್ಲಿಕ್ಕೆ ಇಲ್ಲ. ಅಲ್ಲಿ ಇಲ್ಲ ದೇವರದ್ದು ಏನಿದ್ರು ಸಂಪೂರ್ಣ ಸಹಕಾರ, ಅರ್ಧಂಬರ್ಧ ಸಹಕಾರ ಇಲ್ಲ. ಅವರು ಹೇಳುದಿಲ್ಲ ಅದು. ಬಹುಶಃ ಅರ್ಧಂಬರ್ಧ ಸಹಕಾರ ಬೇಕಾದ್ರೆ ನಾನೇ ಪ್ರಯತ್ನ ಮಾಡ್ಬೇಕು. ನಾನೇ ಡೈಲಿ 90 ಕುಡಿದು ಪ್ರಯತ್ನ ಮಾಡ್ಬೇಕು ಜಾಸ್ತಿ ಕುಡಿಯುದಿಲ್ಲ ಅಂತ, ಅಥವಾ ನಾನೇ ಡೈಲಿ ಪ್ರಾಮಾಣಿಕನಾಗಲು ಪ್ರಯತ್ನ ಮಾಡ್ಬೇಕು. ಇದು ಬಂಧುಗಳೇ ನಿಜವಾಗಿ ನೋಡಿದ್ರೆ ಇದಕ್ಕಿಂತ ದೊಡ್ಡ ಹುಚ್ಚುತನ ಏನ್ ಹೇಳ್ತೇವೆ, ಫುಲಿಶ್ನೆಸ್, ಸ್ಟುಪಿಡ್ನೆಸ್ ಹೇಳ್ತಾವಲ್ಲ, ಇದು ಯಾಕೆ ನನಗೆ? ಈಗ ದೇವರ ಹತ್ರ ಹೇಳಿದ್ರೆ ಅವ್ರು ಮಾಡ್ತಾರೆ. ಆತನ ಸಹಾಯವನ್ನು ಕೋರಿದರೆ ಮಾಡಬಲ್ಲ, ಮತ್ತೆ ಮಾಡುತ್ತಾನೆ. ಆದ್ರೆ ಆತನ ಸಹಾಯ ಕೋರುವುದು ಮಾತ್ರ ನನ್ನ ಕೆಲಸ ಅಲ್ಲ. ಸುಮ್ನೆ ಇಡೀ ದಿವಸ ನಾನು ಸಿಟ್ಟು ಬಾರದ ಹಾಗೆ, ನಾನು ಪ್ರಾಮಾಣಿಕನಾಗಿ ಇರುವ ಹಾಗೆ, ನಾನು ಬೇಡದ ಕೆಲಸಗಳನ್ನು ಮಾಡದ ಹಾಗೆ ಯಾಕೆ ಒದ್ದಾಟ ಮಾಡ್ಬೇಕು? ಅಗತ್ಯ ಇಲ್ಲ ನನಗೆ. ನನ್ನದೇ, ಯಾಕೆಂದ್ರೆ ನನಗೆ ಆ ಪ್ರಾರ್ಥನೆಯಲ್ಲಿ ಹೇಳಿದ್ದಾರೆ, ಬೇರೆಯವರ ಪ್ರಯೋಜನಕ್ಕೆ ನಾನು ಏನು ಕೆಲಸ ಮಾಡ್ಲಿಕ್ಕಿದೆ ಅದನ್ನು ಮಾಡ್ಲಿಕ್ಕಿದೆ ಇಡೀ ದಿವಸ ನನಗೆ. ಇವತ್ತು ನನಗೆ ಒಂದು ಹೊಸ ಜೀವನ ಸಿಕ್ಕಿದೆ, ನಾನು ಮರುಜನ್ಮ ಪಡೆದಿದ್ದೇನೆ. ಆದ್ರಿಂದ ಇವತ್ತು ನನಗೋಸ್ಕರ ನಾನು ಏನು ಮಾಡ್ಲಿಕ್ಕೆ ಇಲ್ಲ. ಇವತ್ತು ಏನು ಮಾಡ್ಲಿಕ್ಕಿದ್ರು ನಾನು ಇತರರಿಗೋಸ್ಕರ, ನನ್ನ ಸಂಗಡಿಗರ ಉಪಯೋಗಕ್ಕೆ. ಅದರಲ್ಲಿ ಒಳ್ಳೆ ವಿಚಾರಗಳಿವೆ ಪ್ರಾರ್ಥನೆಯಲ್ಲಿ. ಈಗ 3ನೇ ಹೆಜ್ಜೆಯಲ್ಲಿ ಕೂಡ ಅದೇ ಇದೆ. ನಾನು ಇತರರಿಗೆ ಒಂದು ಒಳ್ಳೆಯ ಸಾಕ್ಷಿಯಾಗುವಂತೆ ನೀನು ಮಾಡು ಅಂತ ನಾವು ಕೇಳ್ತೇವಲ್ಲ 3ನೇ ಹೆಜ್ಜೆಯಲ್ಲಿ. ನಾನು ಇವತ್ತು ಹೇಗೆ ಜೀವನ ಮಾಡ್ಬೇಕೆಂದ್ರೆ, ನನ್ನ 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 ದೆಂಬ ಬಂಧನದಿಂದ ನಾನು ಹೊರಗಡೆ ಬಂದು ಇತರರು ಕೂಡ ನಾಳೆ ನಿನ್ನ ಅಂದ್ರೆ ದೇವರ ಒಂದು ಮಹಿಮೆಯನ್ನು ಅನುಭವಿಸುವ ದಾರಿಯಲ್ಲಿ ಇರುವವರಿಗೆ ನಾನು ಒಂದು ವಿಟ್ನೆಸ್, ಸಾಕ್ಷಿಯಾಗುವ ಹಾಗೆ ನನಗೆ ಮಾಡು ಅಂತ ನಾನು ಹೇಗೆ ಬೇಡ್ತೇನೆ, ಅದೇ ರೀತಿಯಲ್ಲಿ 7ನೇ ಹೆಜ್ಜೆಯಲ್ಲಿ ಕೂಡ ನನಗೆ ಒಂದು ಪ್ರಾರ್ಥನೆ ಮಾಡ್ತೇನಲ್ಲ, ನಿನ್ನ ಮತ್ತು ನನ್ನ ಸಂಗಡಿಗರ ಪ್ರಯೋಜನಕ್ಕೆ ನಾನು ಬರುವಾಗ ಏನೆಲ್ಲ ಅಲ್ಲಿ ತೊಂದರೆ ಕೊಡ್ತದೆ ಅದನ್ನು ನೀನು ತೆಗೆದು ಹಾಕು. ಈಗ ನನಗೆ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ, ಹೆಂಡತಿ. ದೇವರು ನನ್ನ ಜೊತೆ ಎಷ್ಟು ಒಂದು ಒಳ್ಳೆಯ ಜೀವನವನ್ನು ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಒಂದು ಟೈಮಲ್ಲಿ ನಾನು ಕನಸು ಕಾಣ್ತಿದ್ದೆ, ಒಂದು ಮದುವೆ ಆಗ್ಬೇಕು, ಒಂದು ಹುಡುಗಿ ನನ್ನ ಜೊತೆಯಲ್ಲಿ ಇರ್ಬೇಕು, ನನ್ನ ಬೈಕಲ್ಲಿ ಅವಳು ಕುತ್ಕೊಳ್ಬೇಕು, ಏನು ಆಸೆ ಇತ್ತು. ಆದ್ರೆ ಇವಾಗ ಎಲ್ಲ ಇರುವಾಗ ನಾನು ಕೆಲವು ವಿಚಾರಗಳಲ್ಲಿ ನನ್ನ ಒಂದು ಆಶೆಗಳು ಅಪ್ರಾಮಾಣಿಕತೆಯ ಹತ್ರ ಕೊಂಡೋಗ್ತವೆ, ಅಥವಾ ನನ್ನ ಒಂದು ಸಿಟ್ಟು ಅವರನ್ನು ನಾನು ಇದು ಮಾಡ್ತೇನೆ, ತಾತ್ಸಾರ ಮಾಡ್ತೇನೆ, ಸಿಟ್ಟು ಬರ್ತದೆ. ನಿಮ್ಗೆ ಗೊತ್ತಾಗುದಿಲ್ಲ, ನಿಮ್ಗೆ ಇಷ್ಟು ಅರ್ಥ ಆಗುದಿಲ್ಲ. ಅವರು ನನ್ನ ಸಂಗಡಿಗರು, ಆದ್ರೆ ನನ್ನಿಂದ ಏನೋ ಅವರಿಗೆ ಪ್ರಯೋಜನ ಆಗ್ಬೇಕು. ದೇವರ ಯೋಜನೆ ಹಾಗೆ ಇದೆ. ಈಗ ನಾನು ಸತ್ತು ಹೋಗುವವನನ್ನು ದೇವರು ಬದುಕಿಸಿದ್ದಾರೆ. ಮತ್ತೆ ಈ 3 ಮಂದಿಗೆ, 2 ನನ್ನ ಮಕ್ಕಳು ಮತ್ತೆ ನನ್ನ ಹೆಂಡತಿ, ನನ್ನ ಸದಾ ಇರುವ ಸಂಗಡಿಗರಿಗೆ ನಾನು ಪ್ರಯೋಜನಕ್ಕೆ ಬರಬೇಕು. ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ದೇವರು ಪ್ರತಿಭೆ ಕೊಟ್ಟಿದ್ದಾರೆ, ನಾನು MC ಮಾಡ್ತೇನೆ, ಒಂದಿಷ್ಟು ಇನ್ಕಮ್ ಅನ್ನು ತರ್ತೇನೆ, ಅದು ನನ್ನ ಹೆಂಡತಿ ಮಕ್ಕಳಿಗೆ ಮತ್ತೆ ಬೇರೆ ಕೆಲಸಕ್ಕೆ ಉಪಯೋಗ ನಾನು ಮಾಡ್ಬೇಕು. ಆದ್ರೆ ಅಲ್ಲಿ ಏನಾಗ್ತದೆ, ಆ ಹಣ ನಾನು ಬೇರೆ ಇದಕ್ಕೆ ಉಪಯೋಗ ಮಾಡ್ತೇನೆ, ಅಥವಾ ಆ ಹಣ ಬರುವಾಗ ನನಗೆ ಒಂದು ಟೈಮಲ್ಲಿ ಏನೂ ಇರ್ಲಿಲ್ಲ, ಇವಾಗ ಹೆಂಡತಿ ಎದುರು ನೀನ್ ಏನ್ ದುಡಿತಿ ಅಂತ, ನಿನ್ನ ಹತ್ರ ಎಷ್ಟಿದೆ, ನಾನ್ ನೋಡು ಒಂದು ಶಾಟಿಗೆ ಒಂದೇ ದಿವಸದಲ್ಲಿ ಇಷ್ಟು ದುಡ್ಕೊಂಡು ಬಂದಿದ್ದೇನೆ. ಈ ನಾನು ಬಾಯಿಯಲ್ಲಿ ಹೇಳದಿದ್ರು ಮನಸ್ಸಿಂದ ಒಳಗಿಂದ ಒಳಗೆ ನನ್ನಲ್ಲಿ ಒಂದು ಹೆಮ್ಮೆ ಅಥವಾ ಒಂದು ಅಹಂಕಾರ ನನ್ನಲ್ಲಿ ಹೆಚ್ಚಾಗ್ತದೆ. ಆದ್ರೆ ಆ ಅಹಂಕಾರ ದೇವರ ನಿಜವಾದ ಯೋಜನೆಗೆ ಒಂದು ಅಡ್ಡಿ ಆಗ್ತದೆ. ಯಾಕೆಂದ್ರೆ ನಿಜವಾದ ಯೋಜನೆ ಏನಿದೆ, ನನ್ನ ಮಕ್ಕಳು ಒಂದಿಷ್ಟು ಕಲಿಬೇಕು, ಶಿಕ್ಷಣ ಪಡಿಬೇಕು, ನನ್ನ ಹೆಂಡತಿ ಏನೋ ಮನೆಯಲ್ಲಿ ನೋಡ್ಕೊಳ್ತಾಳೆ, ಮಕ್ಕಳನ್ನು ನೋಡ್ಕೊಳ್ತಾಳೆ, ಅವಳಿಗೂ ಒಂದು ಜೀವನ ಇದೆ. ಅವಳು ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಹೊರಗಡೆ ಹೋದ್ರೆ ಏನೋ ಸ್ವಲ್ಪ ಸಂಪಾದನೆ ಮಾಡಿ ಪಿಗ್ಮಿಯಲ್ಲೋ ಅಥವಾ RD ಯಲ್ಲೋ ಹಾಕ್ತಿದ್ಲು, ಅವಳದು ಆದ ಒಂದು ಅಮೌಂಟ್ ಫಂಡ್ ಇರ್ತಿತ್ತು. ಆದ್ರೆ ಇವಾಗ ಹಾಗೆ ಅಲ್ಲ, ದೇವರು ನನಗೆ ಕೊಟ್ಟಿದ್ದಾರೆ ಆ ಕೆಲಸ, ಸಂಪಾದನೆ ಮಾಡುವ ಒಂದು ಜಾಗದ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಹಾಗೆ ನಾನು ನನ್ನ ಸಂಗಡಿಗರಾದ ಅವರಿಗೆ ಅಡ್ಡಿ ಆಗುವಾಗ
ಆ ಕೊರತೆಯನ್ನು ನಾನು ದೇವರು ತೆಗಿಬೇಕು. ಆ ನ್ಯೂನ್ಯತೆ ಏನಿದೆ ಅದು ನ್ಯೂನ್ಯತೆ, ಅದು ನಾನು ಬೇಕಂತ ಮಾಡಿದ್ದಲ್ಲ, ನನ್ನ ಸ್ವಭಾವನೇ ಹಾಗೆ. ತಗಡು ಬೆಚ್ಚ, ಸಿಟ್ಟು, ಇಲ್ಲಿ ಹೇಳ್ತಾರೆ ತಗಡು ಬೆಚ್ಚ, ಸಿಟ್ಟಿಗೆ ಶಾರ್ಟ್ ಟೆಂಪರ್, ಮತ್ತೆ ಕೂಡಲೇ ಸುಳ್ಳು ಹೇಳುದು, ಅಪ್ರಾಮಾಣಿಕನಾಗುದು, ಸಿಟ್ಟಿಗೆ ಹೇಳುದು, ಮೋಸ ಮಾಡುದು, ಇದನ್ನೆಲ್ಲ ನಾನು ಮಾಡ್ತಾ ಇದ್ರೆ ನಾನು ಇನ್ನೊಬ್ಬರ ಪ್ರಯೋಜನಕ್ಕೆ ಬರುವುದಿಲ್ಲ. ನಾನು ಅಲ್ಲಿ ಏನೋ ದೇವರ ಪ್ಲಾನ್ ಪ್ರಕಾರ ಆಗ್ಬೇಕಿದೆ, ಅದು ಆಗ್ಲಿಕ್ಕೆ ನಾನೇ ಬಿಡ್ತಾ ಇಲ್ಲ. ಆದ್ರೆ ಅದು ಆಗ್ಲಿಕ್ಕೆ ಮನಸ್ಸು ಮಾಡಿದ್ರೆ ದೇವರು ಅದನ್ನು ಸರಿಪಡ್ತಾರೆ. ಆದ್ರಿಂದ ನಾನು ದೇವರ ಹತ್ರ ವಿನಮ್ರತೆಯಿಂದ ಕೇಳುವುದು ನನ್ನ 7ನೇ ಹೆಜ್ಜೆಯ ಒಂದು ಪ್ರಾಕ್ಟೀಸ್.